ಫಸ್ಟ್ ಕ್ಲಾಸಾಗಿ ಒಳ್ಳೆ ಲೈವ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾನೇನು ವರ್ಕ್ ಮಾಡಿದ್ದೀನೋ, ನಾನೇನು ಬರೆದಿದ್ದೀನೋ ಇದ್ರದ್ದು ಪೂರ್ತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು. ಅಂದರೆ ಈ ಸಿನಿಮಾ ಚೆನ್ನಾಗಿ ಕಾಣಿಸೋದು ಮುಖ್ಯ ರೀಸನ್ ನನಗೆ ಗೊತ್ತಾದಂಗೆ ನನ್ನ ತಲೆಗೆ ಬಂದಾಗ ನನ್ನ ಸೆನ್ಸಿಗೆ ಮ್ಯೂಸಿಕ್ಕೇ ಸರ್. ಇಲ್ಲಿ ನೀವು 2 ಪಾತ್ರಗಳನ್ನ ಮಾಡಬಾರ್ದಿತ್ತು ಅಂತ ಅಭಿಪ್ರಾಯ ಐತಲ್ಲ, ಅದಕ್ಕೆ ಏನಂತೀರಿ? ಎರಡಲ್ಲ ಸರ್, ಒಂದೂ ಮಾಡಬಾರ್ದಂತಿತ್ತು. ಪಕ್ಕಾ ನಾನು ಡೈರೆಕ್ಟರ್ ಆಗಿರೋಣ ಅಂತ. ಕೆಲವೊಬ್ಬರು ನಮ್ಮಲ್ಲಿ ಬಸವಾದಿ ಶರಣರು ಬಸವಣ್ಣವ್ರಿಗೆ ನೀವು ಅವಮಾನ ಮಾಡಿದಿರಿ, ನಿಮ್ಮ ಸಿನಿಮಾದಲ್ಲಿ ಬಸವಣ್ಣನ ಪಾತ್ರನೇ ಇಲ್ಲ, ಬರೀ ಜೂನಿಯರ್ಸ್ ಥರ ಕುಂತಿದ್ದಾರೆ. ನಮ್ಮ ಪಾತ್ರ ಅಲ್ಲದು. ಇಲ್ಲಿ ಏನು ಮಾಡ್ತಿದ್ದಾರೆ ಕೆಲವೊಬ್ಬರು, ನಾನು ಬಳಸಿದ್ದು ನಿಮ್ಗೆ ಹೇಳ್ತೀನಿ ಓಪನ್ ಆಗಿ, ವೀರಶೈವನ ಪದನ ನೀವು ತೆಗೀರಿ ಅಂತ ಮಠಾಧೀಶರು ಕೆಲವೊಬ್ಬರು. ವೀರಶೈವ ಯಾಕೆ ಬಳಸಿದ್ರಿ? ಅಕ್ಕ ಮಾದೇವಿ ವೀರಶೈವ ಅಲ್ಲ, ಶರಣರು ಯಾರು ಎಲ್ಲರೂ ಲಿಂಗಾಯತ ಅಂದು ಯಾಕೆ ಬಳಸಿಲ್ಲ ಅಂತ ಹೇಳಿದ್ರು. ಇವ್ರು ಇಷ್ಟಲಿಂಗ ಅದು ಇದು ಮತ್ತೊಂದು ಇನ್ನೊಂದು ಮಾದೇವಿಗೆ ಅಂತ ಹೇಳ್ತಾರೆ. ಬಟ್ ಅದು ಪೂರ್ತಿ ಶುದ್ಧ ತಪ್ಪು ಸರ್. ಮಾದೇವಿಗೆ ಲಿಂಗ ದೀಕ್ಷೆ ಆಗಿದ್ದು, ಇಷ್ಟಲಿಂಗ ದೀಕ್ಷೆ ಆಗಿರೋದು ಗುರುಲಿಂಗರಿಂದ ಅನುಭವ ಮಟ್ಟ ಬಂದ ಮೇಲೆ ಇಲ್ಲ. ಅಕ್ಕಮಹಾದೇವಿ ಎಲ್ಲರಿಗೂ ಸಂಬಂಧಪಟ್ಟಂತ ಸರ್. ಅಕ್ಕಮಹಾದೇವಿ ಶರಣರಿಗೆ ಸೇರ್ಕೊಂಡೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಆಧ್ಯಾತ್ಮದ ಸಾಧಕ್ಕೆ. ಹಾಂ ಸರ್, ಅಧ್ಯಾತ್ಮದ ಸಾಲಿಗೆ. ಆ ಆಧ್ಯಾತ್ಮಿಕ ಸಾಲಿಗೆ ಸೇರಿರೋದನ್ನ ನೀವು ಕಾಯಕ ಜೀವಿಗಳ ಜೊತೆಗೆ ಹೋಲಿಸೋದು ಸರಿನೂ ಇರಲ್ಲ. ಅದು ನಮ್ಮ ಸಿನಿಮಾ 2-3 ಸಂಡೇ ಹೌಸ್ಫುಲ್ ವಾಪಸ್ ಬಂದಾರೆ. 100 ಜನ ವಾಪಸ್ ಬಂದಾರೆ ಸರ್, ಟಿಕೆಟ್ ಸಿಗದೆ ಬಂದಾರೆ. ದೊಡ್ಡ ಯಶಸ್ವಿ ಇಲ್ಲ ಸರ್ ಇಲ್ಲಿ. ಹೌದು. ಅವತ್ತು ಅಕ್ಕಮಹಾದೇವಿ ಸಿನಿಮಾ ಇದು ಸಾರಿ ಅಕ್ಕಮಹಾದೇವಿ ಚರಿತ್ರೆ ಹೇಳಬೇಕಾಗಿತ್ತು. ನಾನು ಅಕ್ಕಮಹಾದೇವಿ ಈ ಅಕ್ಕಮಹಾದೇವಿನ ಇದಾಗ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟೆ. ಎಂಟ್ರಿ ಕೊಟ್ಬಿಟ್ಟು ಕ್ಲಾಪೇ ಅವತ್ತು ಸಿನಿಮಾದ ಮುಹೂರ್ತನೇ ಸ್ಟಾರ್ಟ್. ಅದಾದಮೇಲೆ 1 ಇಯರ್ನಲ್ಲಿ ಮುಗಿದಿದ್ದೇ ಆಯಿತು. ಈಗೆಲ್ಲ ಜನ ಮೆಚ್ಕೊಂಡು ಸಿನಿಮಾನ ನೋಡಿದ್ರೆ ತುಂಬ ಖುಷಿ ಆಯಿತು ಸರ್. ನಿನ್ನೆ ಬಿಟ್ಟು ಮೊನ್ನೆ 50 ದಿವಸ ಅದು ಸಂಭ್ರಮಾಚರಣೆ ಆಯಿತು ಬಾಲ್ಕಿ ಮತ್ತು ಬೀದರ್ನಲ್ಲಿ. ಅದು ಕಥೆನ ನೀವು ಯಾವ್ದಾವ ಮೂಲದಿಂದ ಆಯ್ಕೆ ಮಾಡ್ಕೊಂಡ್ರಿ? ಹಾಂ, ಒಂದು ಪಕ್ಕಾ ಫ್ರೇಮ್ ಅಂದ್ರೆ ತರಂಗಿಣಿ ಅಂತ ಹೇಳ್ಬೋದು. ಮಾತಾಜಿ ಅವ್ರದ್ದು. ಹಾಂ, ಮಾತಾಜಿ ಅವ್ರದ್ದು. ತರಂಗಿಣಿ ಓದಿದ್ದೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೆ, ಬಟ್ ಕಾಪಿ ಎಲ್ಲಿನೂ ಮಾಡಿದ್ದೆ. ಅದು ಒಂದು ಫ್ರೇಮ್ ಇಟ್ಕೊಂಡಿದೆ. ಮಾತಾಜಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲಿಗೆ ಹೋಗಿದ್ದಾರೆ ಅದೊಂದು ಫ್ರೇಮ್ ಇಟ್ಕೊಂಡಿದೆ. ನೆಕ್ಸ್ಟು ಭೀಮಾ ಕವಿದು ಓದಿದ್ದೀನಿ ಸರ್ ನಾನು. ಭೀಮಾ ಕವಿದು ಬಸವ ಪುರಾಣ ಏನಿದೆ ಅದು ಪೂರ್ತಿ ತಿಳ್ಕೊಂಡಿದೆ. ಇವೆಲ್ಲ ಇಟ್ಕೊಂಡ್ಬಿಟ್ಟು ಭೀಮಾ ಕವಿದು ಹರಿಹರ ಮತ್ತೊಂದು ಇನ್ನೊಂದು ಅದರಲ್ಲೆಲ್ಲ ನಮ್ಗೆ ಗೊತ್ತಾಗ್ಬಿಡ್ತಲ್ಲ ಸರ್ ಕತೆ. ಇದೆಲ್ಲ ಅಂದ್ರೆ ಸಿನಿಮೆಟಿಕ್ಕಾಗಿ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನೇನು ಮಾಡಿದೆ, ನೆಕ್ಸ್ಟು ಸಂಪುಟದಲ್ಲಿಂದ ಎಲ್ಲ ವಚನಗಳು ಒಂದು ಸಲ ಓದ್ಬಿಟ್ಟೆ ನಾನು. ಅಕ್ಕನ ವಚನಗಳು ಪೂರ್ತಿ ಅಷ್ಟು ವಚನಗಳು. ಆ ವಚನಗಳು ಏನೇನು ಸಿಗ್ತದೆ, ಕೆಲವೊಂದು ವಚನಗಳು ಒಂದೊಂದು 4 ವಚನಗಳು ಒಂದೊಂದು ಅರ್ಥನೇ ಕೊಡೋ ಥರದಲ್ಲೂ ಇವೆ. ಒಂದು ಅದರಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು 100 ವಚನ ಪಕ್ಕ ಮಾಡ್ಕೊಂಡ್ಬಿಟ್ಟೆ. 100ರಲ್ಲಿ 40 ವಚನಗಳಿಗೆ ಸ್ವರ. ಇದು ಸ್ವರ ಕೂಡಿಸಿದಾದ್ಮೇಲೆ ಫಿನಿಶಿಂಗ್ ಯಾವ ಥರ ಬರುತ್ತೆ ನೋಡೋಣ, ಸಾಂದರ್ಭಿಕವಾಗಿ ಇಟ್ಕೊಳ್ಳೋಣ ಅಂತ. ಹುಟ್ಟಿನಿಂದ ಆ ವಚನಗಳು ನನಗೆ ಗೊತ್ತಾಗ್ಬಿಡ್ತು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೆ, ಅದು ಅರ್ಥನೂ ಹಾಗೇ ಇದೆ. ಮತ್ತು ಮೊದಲನೇ ವಚನ ಅನ್ನೋದಕ್ಕೆ ಎಲ್ಲವೂ ಸಾಕ್ಷಿ ಇದೆ. ಮೊದಲನೇ ವಚನ, ಆ ವಚನದಿಂದ ನಾನು ಆರಂಭ ಮಾಡ್ಬೇಕಂತ ಫಿಕ್ಸ್ ಆದೆ. ಹಾಗಾದ್ರೆ ಅದಕ್ಕಿಂತ ಮೊದಲು ಇವರಿಗೆ ಆ ಒಂದು ಪರಂಪರೆ ಬರಬೇಕಾದ್ರೆ ಏನೊಂದು ಕಲ್ಯಾಣದ ಚರಜಂಗಮರು ಒಂದಿಷ್ಟು ಎಂಟ್ರಿ ಕೊಡೋಣ. ಆಮೇಲೆ ಅಲ್ಲೇ ಒಂದು ಮಠ, ಗುರುಲಿಂಗರದ ಒಂದು ಮಠ, ಆ ಮಠದಲ್ಲಿ ಇವ್ರದ್ದು ಹೇಗೆ ತರಬೇತಿ ಆಯಿತು. ಸಹಜವಾಗಿ ಯಾರೇ ಒಂದು ಭಕ್ತರು ಅಲ್ಲಿಗೆ ಹೋಗೋದು, ಬೇಡ್ಕೊಳ್ಳೋದು, ಅವೆಲ್ಲ ವಿನಂತಿ ಮಾಡ್ಕೊಳ್ಳೋದು, ಅವರು ಆಶೀರ್ವಾದ ಮಾಡೋದು, ಆ ಕಾಲದಲ್ಲಿ ಯಾವ್ಯಾವ ಥರ ಇತ್ತು ಒಂದು ಆ ಪರಂಪರೆಯಲ್ಲಿ ಆ ನೇಟಿವಿಟಿಗೆ ಹೋಗ್ಬಿಟ್ಟು ಕತೆ ಬಿಲ್ಡಪ್ ಮಾಡಿಕೊಡು ಸರ್. ಬರ್ತಾ 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 ಆಗ್ತಾ ಒಂದು ಕೆಲವೊಂದು ಪಾತ್ರಗಳು ನಾನೇ ಸೃಷ್ಟಿ ಮಾಡಿದ್ದೀನಿ. ಈಗ ಅವರು ಅದೇ ಬೈರಾಗಿ ಅನ್ನೋದು ಕ್ಯಾರೆಕ್ಟ್ರು ಬರಬೇಕಾದ್ರೆ ಕಾಡಿನಲ್ಲಿ ಇರ್ತಾರಲ್ಲ ಸರ್, ಮನೆ ಬಿಟ್ಟು ಬಂದಿರೋ ಇರ್ತಾರೆ, ಹೆಂಡತಿ ಮಕ್ಕಳು ಬಿಟ್ಟು ಬಂದಿರೋ ಇರ್ತಾರೆ. ಆದರೆ ಅವರು ಇಲ್ಲಿ ತಲೆನಲ್ಲಿದ್ದು ಕಾಮ ಅನ್ನೋದು ಹೋಗಿರಲ್ಲ. ಮತ್ತೆ ಅದೇ ಒಂದು ಇದ್ದೇ ಇರುತ್ತೆ ಅದು ಬುದ್ಧಿ. ಆಮೇಲೆ ನೆಂಟರಿನಲ್ಲೂ ಇರ್ತಾರಲ್ಲ, ನಾವು ಆ ಹುಡುಗಿ ಮಾಡ್ಕೊಳ್ಬೇಕು ಅನ್ನೋದು. ನಾವು ಸಣ್ಣವರಿದ್ದ ನಾವು ನೋಡಿದಿರ್ತದಲ್ಲ ಸರ್, ಯಾರೋ ಚೆನ್ನಾಗಿದ್ರು ಹುಡುಗಿ ನೋಡೋದು, ಆಮೇಲೆ ನಮ್ಮನೇಲಿ ಯಾರೋ ಹುಡುಗಿರಿದ್ರು ಬೇರೆಯವರು ಮಾಡ್ಕೊಳ್ಬೇಕು ಅನ್ನೋದು ಆಸೆ ಪಡೋದು, ಅಂಥದ್ದೊಂದು ಬಂಧುತ್ವ ಒಂದು ಇಟ್ಬಿಟ್ಟೆ. ಆಮೇಲೆ ಇಲ್ಲಿ ಕಲ್ಯಾಣದ ಹತ್ತತ್ರ ಬಂದಾಗ ಈ ಅನುಭವ ಮಂಟಪದಲ್ಲಿ ಕಿನ್ನರಿ ಬೊಮ್ಮೆಗೆ ಪರೀಕ್ಷೆ ಮಾಡಿಸ್ತಾರೆ ಅಲ್ಲಮೂರು ಅಂತ ಅದೊಂದು ಸುಮಾರು ಕಡೆಗೆಲ್ಲ ಇದೆ ಅದೊಂದು. ಹೀಗಾಗಿ ಅವರಿಗೆ ಕೆಣಕೋರು ತುಂಬ ಜನ ಇರ್ತಾರೆ. ಇಷ್ಟುದೇ ಕಥೆದಲ್ಲಿ ಹೋಗೋಣ. ಚೆನ್ನಮಲ್ಲಿಕಾರ್ಜುನ ಒಂದು ಭಕ್ತಿ ಮೂಡ್ನಲ್ಲಿ ಅವ್ರದ್ದು. ಚೆನ್ನಮಲ್ಲಿಕಾರ್ಜುನ ಭಗವಂತ ಅಂದರೆ ಅವ್ರದ್ದು ಪೂರ್ತಿ ಅವ್ರು ನಾವು ಈಗ ಸಾಫ್ಟ್ ಕಾಪಿ ಅಂತ ಏನು ಕರಿತೀವೋ ಕಂಪ್ಯೂಟ್ರದ್ದು ಅಂಥ ಒಂದು ಭಾವನೆ ಮೇಲೆ ಹೋಗೋಣ ಅಂದ್ಬಿಟ್ಟು ಅದೊಂದು ಫ್ರೇಮಲ್ಲೇ
ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಅದೇ ಥರದ ವಚನ ಇಟ್ಕೊಂಡು ಯಾರ್ದ್ಯಾರು ಕಥೆನೇ ಬೇಡ ಬರೀ ವಚನದ ಮೇಲೆ ಹೋಗೋಣ ಅಂದ್ಕೊಂಡು ಅವು ಒಂದು 40 ವಚನದಲ್ಲಿ 20 ವಚನಗಳಿಗೆ 21 ವಚನಗಳಿಗೆ ಸ್ವರ ಕೂಡಿಸಿದೆ. ಒಂದು ಬಸವಣ್ಣವ್ರ ವಚನ, ಬಸವಣ್ಣವ್ರದ್ದು ವಚನ ಊರೂರಿಗೆ ಚರಜಗಂಬರು ಹೇಳ್ಕೊಂಡು ಬರೋಂಥದ್ದು 1-2 ವಚನ ಹೇಳೋಣ ಅಂದ್ಕೊಂಡು ಇದನ್ನು ಫ್ರೇಮ್ ಮಾಡ್ಕೊಂಡಿದ್ದೆ. ಅದಾದ ಮೇಲೆ 40 ವಚನ ಪಾವನಿ ಅಂತಿದ್ದಾರೆ, ತಾವು ಕೇಳಿರ್ಬೋದು ಹೆಸರು, ವಿದೂಷಿ ಪಾವನಿ ಅಂತ. ಅವ್ರು ನೆಟ್ಟಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದು ನಾವು ಅಲ್ಲೆಲ್ಲ ಕೇಳಿಸ್ಕೊಂಡಿದ್ದೆ ಸರ್. 1 ವರ್ಷ ತನಕ ನಾವು ಅತಿ ಹೆಚ್ಚು ಟೈಮ್ ಕೊಟ್ಟಿದ್ದು ಆ ಹಾಡುಗಳಿಗೆ. ಅವ್ರದಿಂದ ಹಾಡಿದೆ ಸರ್, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ನಾ ಹೆಂಗೆ ಹಾಡಲಿ ಅಂತ. ನೀವು ಹಾಡ್ತೀರಿ ಸ್ವರಪೆಟ್ಟಿಗೆ ಮೇಲೆ ಹಾಡ್ತಿರಲ್ಲ, ದಯವಿಟ್ಟು ಆ ಥರದಲ್ಲಿ ಇಷ್ಟು ಹಾಡುಗಳಲ್ಲಿ 100 ಹಾಡುಗಳಲ್ಲಿ 40 ಹಾಡುಗಳನ್ನ ಈ ಥರ ಮಾಡಿದ್ದೀನಿ, ಅವೆಲ್ಲ ಕಳಿಸಿ ಅಂದ್ರೆ ನಾನು ಎಲ್ಲ ಕಳಿಸ್ದೆ. ಅವರು ಟ್ರೈ ಮಾಡಿ 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 ಅವರು ಒಂದು ಲೆವೆಲ್ ಬಂದರು. ಅದು ತೊಗೊಂಡು ಹೋಗ್ಬಿಟ್ಟು ಈಗ ಹಂಸಲೇಖ ಅವ್ರಿಗೆ ಟಚ್ ಮಾಡೋದು ಬಜೆಟ್ ಜಾಸ್ತಿ, ದೊಡ್ಡವ್ರು ಯಾರು ಮಾಡಿದ್ರು ಬಜೆಟ್ ಜಾಸ್ತಿ. ಅಲ್ಲಿ ನುರಿತವರು ಇನ್ನೊಬ್ಬರು ನಮ್ಮಲ್ಲಿ ಪಳನಿ ಡಿ ಅಂತಿದ್ದಾರೆ, ಅವ್ರು ಒಂದು 25-30 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಸೌಂಡ್ ಇಂಜಿನಿಯರ್ ಆಗಿದ್ದರು. ಅವ್ರಿಗೆ ಹೋಗಿ ಟಚ್ ಮಾಡಿದೆ, ಕೇಳಿದೆ, ನಾವು ಯಾವುದ್ರದ್ದು ಕಾಪಿ ಇರಬಾರ್ದು, ಮ್ಯೂಸಿಕ್ ಎಲ್ಲೂ ಕಾಪಿ ಇರಬಾರ್ದು, ಮತ್ತು ಎಲ್ಲದಕ್ಕೂ ಲೈವ್, ಇಷ್ಟು ಬಡ್ಜೆಟು ಮಾಡೋಣ ಸರ್ ಅಂದರು. ಸರ್ ಅವ್ರು ತುಡುಕ್ ಬಿಟ್ಟಿಗೆ ಏನೂ ಏನಿಲ್ಲ, ಬಡ್ಜೆಟ್ ದುಡ್ಡಿದ್ದು ಏನೂ ಮಾಡೋಣ ಸರ್ ಅಂದರು. ಫಸ್ಟ್ ಕ್ಲಾಸಾಗಿ ಒಳ್ಳೆ ಲೈವ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾನೇನು ವರ್ಕ್ ಮಾಡಿದ್ದೀನೋ, ನಾನೇನು ಬರೆದಿದ್ದೀನೋ ಇದ್ರದ್ದು ಪೂರ್ತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು. ಅಂದರೆ ಈ ಸಿನಿಮಾ ಚೆನ್ನಾಗಿ ಕಾಣಿಸೋದಂದ್ರೆ ಮುಖ್ಯ ರೀಸನ್ ನನಗೆ ಗೊತ್ತಾದಂಗೆ ನನ್ನ ತಲೆಗೆ ಬಂದಾಗ ನನ್ನ ಸೆನ್ಸಿಗೆ ಮ್ಯೂಸಿಕೇ ಸರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಆಮೇಲೆ ಸುಲಕ್ಷಣ ಅವರಿಗೆ ನಮ್ಮ ಮನೇಲೆ ಕೂರಿಸ್ಕೊಡು ಒಂದು 2-3 ತಿಂಗಳು ಡೈಲಿ, ನೀವು ಬಿಟ್ಬಿಡಿ ಬೇರೆ ಸಿನಿಮಾ, ಹಂಗಿದ್ರೆ ಇದು ಮಾಡೋಕ್ಕಾಗೋದು. ಡೈಲಿ ವಚನಗಳು ಹೇಳೋದು, ಅರ್ಥ ಹೇಳೋದು, ವಚನಗಳು ಹೇಳೋದು, ಅರ್ಥ ಹೇಳೋದು, ಪೂಜೆ ಹೀಗೆ, ಇದು ಹೀಗೆ, ವಚನಗಳಿದೆ ಹೀಗೆ ಹೇಳ್ತಾ ಇನ್ವಾಲ್ವ್ಮೆಂಟ್ ಬೇಕಲ್ಲ, ಪೂರ್ತಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಅವ್ರು ಬಂದಾಗ ಅವರು ಕಮ್ಯುನಿಟಿ ಬೇರೆ, ಈ ಪರಂಪರೆ ಏನೂ ಗೊತ್ತಿಲ್ಲ, ಈ ಆಚರಣೆನೇ ಗೊತ್ತಿಲ್ಲ. ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ದಿನನಿತ್ಯ ಮಾಡೋರಿಗೆ ಹೇಳ್ಕೊಡೋ ಥರದಲ್ಲಿ ಅವ್ರು ಅಲ್ಲಿ ಭಾವನೆ ಬರೋ ಥರದಲ್ಲಿ. ನೀವು ಅಷ್ಟವ್ರಿಗೆ ಇಷ್ಟಲಿಂಗ ಪೂಜೆ ಎಲ್ಲ ಮಾಡಿಸಿದ್ರೆ? ಹಾಂ, ಮಾಡಿಸಿ, ಶಿವಗೆ ಮಾಡಿಸಿದ್ರೆ? ಎಲ್ಲ ಮಾಡಿಸಿ ಅವ್ರು ಏನು ಮಾಡಿದ್ರು ಸರ್, ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ನೋ, ಯಾವಾಗ ನಾನು 2-3 ದಿವಸ ಹೇಳಿದ್ನೋ, ಅವ್ರ ತಾಯಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಾರೆ. ಅವ್ರ ತಾಯಿ ಟೀಚರ್, ಸರ್ ಹಿಂಗೆ ಹೇಳ್ತಿದ್ದಾರೆ, ನೀನು ಮಾಡೋದು ಅಂತ. ನೀನು 100 ಸಿನಿಮಾ ಮಾಡೋದನ್ನು ಬೇಡ, ಯಾವ ಸಿನಿಮಾ ಮಾಡೋದನ್ನು ಬೇಡ, ಅಕ್ಕಮಹಾದೇವಿ ಅಂತಂದಿದ್ರೆ ಮುಗೀತು, ಮಹಿಳಾ ಜಗತ್ತಿಗೆ ಭಾಳ ಶ್ರೇಷ್ಠ ಒಂದು ಹೆಸರು ಇದೆ, ನೀನು ಅದು ಮಾಡೋ, ನನಗೆ ಭಾರಿ ಖುಷಿ ಆಯಿತು ಅಂತ ಹೇಳಿದ್ರಂಥವ್ರು. ಅವರು ಟೀಚರ್ ಇದ್ದಾರೆ, ಸ್ಕೂಲ್ ಟೀಚರ್, ಗೌರ್ಮೆಂಟ್. ಅವರು ಫುಲ್ ಇನ್ವಾಲ್ವ್ ಆಗಿ ಸರ್. ಅವ್ರ ಮನೆಯಲ್ಲಿ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ರು, ಎಲ್ಲನೇ ಬಿಟ್ಬಿಟ್ಟು ಪೂರ್ತಿ ವೆಜ್ ಆದರು. ಮತ್ತು ಎಲ್ಲ ದೇವ್ರನ್ನೂ ತೆಗೆದುಬಿಟ್ಟು, ನಾನು ಸುಮ್ಮನೆ ಆಕಸ್ಮಿಕವಾಗಿ ಹೋಗಿದೆ. ಅಕ್ಕಮಹಾದೇವಿ, ಬಸವಣ್ಣ, ಮಠಾಧೀಶರು ಪಾಪ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾರಲ್ಲೋ ಗೊತ್ತಿಲ್ಲ. ಈ ಸಿನಿಮಾದಿಂದ ಅವರು ಸಿಕ್ಕಾಪಟ್ಟೆ ಪರಿವರ್ತನೆ ಆಗೋರು. ಆಮೇಲೆ ಯಾವುದೇ ನಾನು ವಚನ ಹೇಳಿಸ್ಲಿಕ್ಕೆ ಹೋದರೆ, ನಾನು ಈಗ ತಾವ್ಯಾಗ ನನ್ನ ನೋಡ್ತಿದ್ರೋ ಆಗ ಅವರು ನನ್ನ ನೋಡಿ 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 ನನಕ್ಕಿಂತ ಚೆನ್ನಾಗಿ ಮನೇಲಿ ಹೆಣ್ಣಿಂದ ಬಾಯ್ದಿಂದ ಬರೋದೇ ಬೇರೆ ಥರ ಇರುತ್ತೆ. ಈಗ ನಾವು ಹೇಳೋದೇ ಬೇರೆ. ಅವ್ರ ಮನೆಯಲ್ಲಿ ರಾತ್ರಿ 4 ಗಂಟೆ 5 ಗಂಟೆ ಬೆಳಗಿನ ಜಾವದಲ್ಲಿ 2 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು. ಮಾಡಿ 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 ಒಂದು ಲೆವೆಲ್ಗೆ ಸರ್ ನನಗೆ ಅವ್ರು ಪ್ರಾಕ್ಟೀಸ್ ಮಾಡೋದ್ರಿಂದ, ಅವ್ರು ಇನ್ವಾಲ್ವ್ ಆಗೋದ್ರಿಂದ ಒಂದು 8 ದಿವಸ ಜಾಸ್ತಿ ಆಗೋದನ್ನ ಕಮ್ಮಿ ಆಗಿದೆ. ನೀವು ಶೂಟಿಂಗ್ ಶೆಡ್ಯೂಲ್ ಎಲ್ಲೆಲ್ಲಿ ಹಾಕ್ಕೊಂಡ್ರಿ? ಎಷ್ಟು ದಿವಸದಾಗ ಮುಗಿಸಿದ್ರಿ ಅಕ್ಕಮಹಾದೇವಿ ಸಿನಿಮಾನ? 45 ಡೇಸ್ ಸರ್. 45 ಡೇಸ್, 45 ದಿವಸ. ಪೋಸ್ಟ್ ಪ್ರೊಡಕ್ಷನ್ನು ಅದು ಎಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ಅಲ್ಲ, ಅದಕ್ಕೆ ಎಷ್ಟು ದಿನ ಕೈ ಹಿಡಿತು ನಿಮಗೆ? ಅದಕ್ಕೆ ಆಗಿದೆ ಒಂದು 2 ಮಂತ್ಸ್ ಆಗಿದೆ ಸರ್. 2 ಮಂತ್ಸ್ ಆಗಿದೆ. ಅಂದರೆ 2 ಮಂತ್ಸ್ ಅಂದರೆ ರೆಗ್ಯುಲರ್ ಆಗಿ ಮಾಡಿದ್ರೆ 2 ಮಂತ್ಸ್ ಆಗಿದೆ, ಬಿಟ್ಟು ಮಾಡಿದ್ರೆ ಒಂದು 6 ತಿಂಗಳು ಟೈಮ್ ತೊಗೊಳುತ್ತೆ. ಲೈವ್ ಇತ್ತಲ್ಲ ಸರ್, ಲೈವ್. ನೀವು ಅದನ್ನು ಒಂದು ಕಡೆ ಪೂರಾ ಕಲಾತ್ಮಕ ಸಿನಿಮಾ ಮಾಡಿಬಿಟ್ಟಿದ್ರಿ ಅಂದ್ರೆ ಅದರ ಚೆನ್ನಾಗಿ ಆಗ್ತಿತ್ತು. ಕಮರ್ಷಿಯಲ್ ಮಾಡಿದರೆ ಎಲ್ಲ ಕಡೆ ಥಿಯೇಟ್ರಿಗೆ ಹೋಗಂಗೆ ಮಾಡ್ಬೋದಾಗಿತ್ತಲ್ಲ ಸಿನಿಮಾನ. ಕಮರ್ಷಿಯಲ್ ಎಲ್ಲ ಕಡೆ ಓಡಿದೆ ಸರ್. ಅದು ಈ ಬೆಂಗಳೂರು ಆ ಭಾಗದಲ್ಲಿ ಅಲ್ಲಿ 9 ಥಿಯೇಟರ್ ರಿಲೀಸ್ ಮಾಡಿದ್ದೀನಿ. ಈಗ ಅಲ್ಲಿ ಸ್ವಲ್ಪ ಇಂಥ ಸಿನಿಮಾ ಓಡೋದು ಶರಣ ಪರಂಪರೆ ಕಷ್ಟ. ಕ್ರಾಂತಿಗೆ ಬಸವಣ್ಣನ ಓಡಿಲ್ಲ ಸರ್, 3 ದಿವಸದಲ್ಲೇ ತೆಗೆದಾಕಿದ್ರಲ್ಲಿ. ಈ ಧಾರವಾಡ ಓಡಿದೆ, ಗೋಕಾಕ್ ಓಡಿದೆ, ಗುಲ್ಬರ್ಗ ಸ್ವಲ್ಪ ಮಟ್ಟಿಗೆ ಓಡಿದೆ, ಇನ್ನೂ ಬೇರೆ ಬೇರೆ ಕಡೆನೂ ಓಡಿದೆ. ಈಗ ನಾನು 50 ದಿವಸ ಮಾಡಿ ಮತ್ತೆ ಎಲ್ಲ ಕಡೆ ಬಿಡ್ಬೇಕಂದ್ಬಿಟ್ಟು 40 ಥಿಯೇಟರ್ದಲ್ಲಿ ಬಿಟ್ಟಿದ್ದೆ ಸ್ಟಾರ್ಟಿಂಗು. ಈಗ ಮತ್ತೆ ಈಗ 50 ದಿವಸ ಆಯ್ತಲ್ಲ ಸರ್, ಎಲ್ಲ ಕಡೆ ಡಿಮ್ಯಾಂಡ್ದಲ್ಲಿ ಕೇಳ್ತಿದ್ದಾರೆ. ಬಜೆಟ್ ನಿಮ್ಮ ಬಜೆಟ್ ಫ್ರೆಂಡ್ಲಿನೇ ಮಾಡಿಕೊಂಡ್ರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಜೆಟನ್ನು ನೀವೇ ಹೊಂದಿಸ್ಕೊಂಡ್ರೆ ಹೆಂಗೆ ಈ ಸಿನಿಮಾಕ್ಕೆ? ಪೂರ್ತಿ ನಂದೇ ಸರ್. ನಿಮ್ಮದೇ? ನಂದೇ. ಇನ್ಯಾರು ಪಾರ್ಟ್ನರ್ ಗಿಟ್ನರ್ ಯಾರೂ ಏನೂ ಇಲ್ಲ. ಇಲ್ಲಿ ನೀವು 2 ಪಾತ್ರಗಳನ್ನ ಮಾಡಬಾರ್ದಿತ್ತು ಅಂತ ಅಭಿಪ್ರಾಯ ಐತಲ್ಲ, ಅದಕ್ಕೆ ಏನಂತೀರಿ? 2 ಅಲ್ಲ ಸರ್, 1 ಮಾಡಬಾರ್ದು ಅಂತಿತ್ತು. ಪಕ್ಕ ನಾನು ಡೈರೆಕ್ಟರ್ ಆಗಿರೋಣ ಅಂತ. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಬಾಯ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಅದನ್ನು ಇಟ್ಕೊಂಡಿಲ್ಲ ನಾನು.
ಕಾಸ್ಟ್ಯೂಮರು ಇಟ್ಕೊಂಡಿಲ್ಲ, ಸೆಟ್ಟನ್ನು ಇಟ್ಕೊಂಡಿಲ್ಲ, ಅಷ್ಟೆಲ್ಲನೂ ಮಾಡ್ಕೊಂಡಿದ್ಬಿಟ್ಟು ಅದಕ್ಕೊಂದು ಟೀಮ್ ಇರ್ತವೆ, ಅದಕ್ಕೆಲ್ಲದಕ್ಕೂ ನಾನೇ ಇದ್ದು ಬಿಟ್ಟು ಪಾತ್ರನೇ ಮಾಡಬಾರ್ದು ಅಂದ್ಕೊಂಡಿದ್ದೆ. ಹಾರ್ಡ್ಲಿ ಅದೇನು ಕೌಶಿಕದೊಂದು ಒಪ್ಕೊಂಡೆ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಈ ಬಸವಣ್ಣವ್ರ ಪಾತ್ರ ಮಾಡೋಕ್ಕೆ ಏನಾಯಿತು ಸರ್, ಒಂದು ದಿವಸ ಶೂಟಿಂಗ್ ಮಾಡಿದ್ದೀವಿ, ಬೇರೆಯವ್ರ ಪಾತ್ರ ಮಾಡಿದ್ದಾರೆ, ಎಲ್ಲರಿಗೂ ಪರಿಚಯರೇ ಇದ್ದಾರೆ ಇಲ್ಲಿ, ಪಾಪ ಅವ್ರ ಹೆಸರು ಹೇಳೋದು ಬೇಡ. ಒನ್ ಡೇ ಮಾಡಿದ್ರು ಸರ್ ಶೂಟಿಂಗು, ತುಂಬ ಕಷ್ಟ ಆಯಿತು. ಅದರಲ್ಲಿ ಶಾರ್ಟ್ಸ್ ಯಾವುದೂ ಓಕೆ ಆಗಿಲ್ಲ ಅಂತ ಅವರಿಗೂ ಗೊತ್ತಾಗಿತ್ತು. ಮರುದಿವ್ಸ ಅವ್ರು ಏನು ಮಾಡಿದ್ರು, ನಾವು ಎಲ್ಲ ಕಡೆ ಇಷ್ಟು ಸ್ಪೀಚ್ ಮಾಡೋರು, ಸೆಟ್ಟಲ್ಲಿ ಇಷ್ಟು ನಂಗೆ ಅವಮಾನ ಆಗ್ತಿದೆ, ನಂಗೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂದ್ಬಿಟ್ಟು ನಾನು ಅವ್ರಿಗೆ ಬೇಡ ಅನ್ನಲಿಲ್ಲ, ನೋಡೋಣ ಒಂದು ದಿನ ಒಂದು ಟ್ರೈ ಮಾಡೋಣ ಅಂತ. ನೆಕ್ಸ್ಟ್ ಡೇ ಅವ್ರು ಬರಲೇ ಇಲ್ಲ. ಅವತ್ತು ನನಗೆ 2.5 ಲಕ್ಷದ್ದು ಸೆಟ್ಟಲ್ಲಿ ಖರ್ಚು. ಸುಚೇಂದ್ರ ಪ್ರಸಾದ್ ಕಾಸ್ಟ್ಲಿಸ್ಟ್ ಅವರು, ಅವರೆಲ್ಲ ಒಂದೊಂದು ದಿವ್ಸ 1 ಲಕ್ಷ ಥರದಲ್ಲ ಅವ್ರಿಗೆ ಪೇಮೆಂಟು. ಸುಚೇಂದ್ರ ಪ್ರಸಾದ್ ಇದ್ದರು, ಇನ್ನು ಸುಮಾರು ಜನ ಇದ್ದರು. ಕಷ್ಟ ಆಗ್ಬಿಡ್ತದೆ ಅಂದ್ಕೊಂಡು ನಾನೇನು ಮಾಡಿದೆ, ಇದ್ದಕ್ಕಿದ್ದಂಗೆ ನಾನೇ ಬಸವಣ್ಣನ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅವತ್ತು. ಸರ್ ಬೆಳಿಗ್ಗೆ 10 ಗಂಟೆಗೆ ಆರ್ಟಿಸ್ಟ್ ಬರ್ತಾನಂತ ಕಾಯ್ತಿದ್ದೀವಿ. ಆಮೇಲೆ ಊರು ತುಂಬ ಜೆನ್ಸಿಗೆ ಅಂತ ಒಂದು ಊರಿದೆ, ಆ ಊರಿನಲ್ಲಿ ಎಲ್ಲರೂ ಸೆರೆಂಡರ್ ಮಾಡಿ ಕೂಡ್ಸೋಣ ಅಂತ ಕಾಯ್ತಾ ಇದ್ದೀವಿ. ಮೊದಲನೇ ದಿವಸ ಹೇಳಿದ್ವಿ, 8 ದಿವಸ ಅಲ್ಲಿ ಓಡಾಡ್ಬಿಟ್ಟು ಎಲ್ಲ ಸೆಟೆಟ್ ಮಾಡಿದ್ವಿ. ಅವತ್ತು ನಾವು ಊರಲ್ಲಿ ಹೋದ ಮೇಲೆ ಒಬ್ರು ತೀರ್ಕೊಂಡ್ಬಿಟ್ರು. ನಮ್ಮವ್ರು ಬರೋರು ಏನು ಮಾಡೋದು, ಬೇಗ ಬರೋರು 10 ಗಂಟೆ ಮಾಡಿದ್ರು, ಆ ಊರಲ್ಲಿ ತೀರ್ಕೊಂಡ್ರು. ಆ ಊರಲ್ಲಿ ಊಟ ಸಿಗೋದು ಊಟನೂ ಇಲ್ಲ, ಜೂನಿಯರ್ಸು ಇಲ್ಲ, ಬಸವಣ್ಣನ ಪಾತ್ರ ಮಾಡೋನು ಇಲ್ಲ. ಖರ್ಚು 2.5 ಲಕ್ಷ ಹೋಗ್ಯೋಯ್ತದೆ. ಮತ್ತು ನೆಕ್ಸ್ಟ್ 2 ಡೇಸ್ ಆದಮೇಲೆ ಅಲ್ಲಮ್ಮನ ಪಾತ್ರ ಮಾಡೋರು, ನಾನು ನಿಮ್ಗೆ 2 ಡೇಸೇ ಕೊಟ್ಟಿದ್ದೀನಿ, ಆಮೇಲೆ ನಾನು ನಿಮ್ಗೆ ಸಿಗಲ್ಲ ಅಂದರು. ಏನೇ ಮಾಡಬೇಕು, ಈಗ 3 ದಿವ್ಸಲ್ಲಿ 1 ದಿವ್ಸ ಮುಗಿದಿದೆ, 2 ದಿವ್ಸಲ್ಲಿ ಮುಗಿಸ್ಲೇಬೇಕಂದ್ಬಿಟ್ಟು ಬಸವಣ್ಣನ ಪಾತ್ರ ಮಾಡಿಬಿಟ್ಟು 2 ಡೇಸ್ನಲ್ಲಿ ಸರ್ ಅಲ್ಲಿ ಪಾತ್ರ ಮಾಡೋದಂದ್ರೆ ನನಗೇನು ತೊಂದರೆ ಆಗ್ತಿರಲಿಲ್ಲ. ಸತ್ತಿರೋದ್ರಿಂದ ಊರಲ್ಲಿ ನೀರಿಲ್ಲ, ಊಟ ಎಲ್ಲ ಏನೂ ಇಲ್ಲ, ಇವ್ರು ಬಾಯಿ ಪಡ್ಕೊಂಡಾಗ ಊಟ ಅಂತಾರೆ. ಪ್ರೊಡಕ್ಷನ್ ಟೀಮ್ ಇಲ್ಲ, ಆ ಕಡೆ ಎಲ್ಲ ಹೇಳಬೇಕು, ನಿಂತ್ಕೊಳ್ಬೇಕು, ಎಲ್ಲ ಕಡೆ ಮೇಂಟೈನ್ ಮಾಡಬೇಕು, ನಿಂತ್ಕೊಳ್ಬೇಕು. ಜೂನಿಯರ್ಸ್ ಯಾರೂ ಇಲ್ಲ. ಯಾರು ಪುಣ್ಯಾತ್ಮರು ಒಂದು 5-6 ಜನ ಬಂದು 8 ಜನ ಬಂದು ಕೂತ್ಕೊಂಡ್ರು, ಅವರಿಗೆ ಡ್ರೆಸ್ ಹಾಕಿ ಕೂಡಿಸ್ಬಿಟ್ಟು ಕಂಪ್ಲೀಟ್ ಮಾಡಿದೆ. ಯಾಕಂದ್ರೆ ಅಲ್ಲಮ್ಮನ ಪಾತ್ರ ಮಾಡೋರು ಮತ್ತೆ ಅವ್ರು ಮತ್ತೆ 2-3 ತಿಂಗಳು ಕಾಯ್ದೆವು, ಸಿಗೋಕ್ಕಾಗಲ್ಲ ಅಂದರು. ದುಡ್ಡೂ ಪ್ರಾಬ್ಲಮ್ಮು, ಹಾಗಾಗಿ ಏನೋ ಇದು ಮುಗಿಸ್ಬೇಕಂದ್ಬಿಟ್ಟು ಅದು ಮಾಡಿರೋ ಸರ್. ಹಾಗಾಗಿ ಸ್ವಲ್ಪ ಬಸವಣ್ಣವ್ರ ಪಾತ್ರದಲ್ಲಿ ಅಭಿನಯದ ಬಗ್ಗೆ ಒಂದು ಸ್ವಲ್ಪ ಕೊರತೆ ಕಾಣಿಸುತ್ತೆ. ಕೊರತೆ ನಿಮ್ಗೆ ಅದು ಅನ್ನಿಸ್ತು? ನನಗೆ ಅಲ್ಲಿ ಅನಿಸಿದೆ ಸರ್, ಕ್ಯಾಮ್ರಾ ಬಂದು ನಿಂತಾ ಇರುವಾಗ ಅನಿಸಿದೆ, ನನಗೆ ಮಾಡೋಕ್ಕೆ ಆಗಲ್ಲ, ಇದು ಯಾದರೂ ಮಾಡಬೇಕು ಅಂತ ಮಾಡಿದ್ದೆ. ಮಾಡೋಕ್ಕಾಗಲ್ಲ ಅಂತ ನನಗೆ ಮನಸ್ಸಿನಲ್ಲಿ ಒಂಥರ ವೈಬ್ರೇಷನ್ ಇರ್ತದಲ್ಲ ಸರ್, ಗಾಬರಿ ಅಲ್ಲಿ ಊಟ ಎಲ್ಲ ಕರಿತಾನೊಬ್ಬ, ಊಟ ಸರ್ ಊಟದೇನು ಅಂತಾರೆ, ಇರೋಪ್ಪ ಅಂದರೆ ಮಾತಲ್ಲಿ ನಿಂತ್ಕೊಳ್ತಾ ಇದ್ದಾನೆ, ಯಾರೋ ಜೂನಿಯರ್ಸು ಸರ್ ಅವ್ರು ಎದ್ದೋದ್ರು ನೋಡಿ ಸರ್. ಪ್ರೊಡಕ್ಷನ್ ನೋಡೋದು, ಡೈರೆಕ್ಷನ್ ನೋಡೋದು, ಫೈನಾನ್ಸು ನೋಡೋದು, ಪಾತ್ರನೂ ಮಾಡೋದು, ಮತ್ತು ಅಷ್ಟುದೆಲ್ಲದ್ರೂ ಕೊರತೆ ಅವತ್ತು. ಹಾಗಾಗಿ ಸ್ವಲ್ಪ ಆಗಿದೆ. ಬಟ್ ಉಳ್ದಂಗೆ ಸಿನಿಮಾದ ಬಗ್ಗೆ ಏನು ಅಭಿಪ್ರಾಯ ಬಂತು? ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡ್ಯಾರ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಈಗ ನೀವು ಅಕ್ಕಮಹಾದೇವಿ ಸಿನಿಮಾ, ಆ ನಟಿ ಚೆನ್ನಾಗಿ ಮಾಡಿದ್ರು, ಕಲಾವಿದರು ಚೆನ್ನಾಗಿ ಮಾಡಿದ್ರು, ಇನ್ನೂ ಸ್ವಲ್ಪ ಬಜೆಟ್ ರಿಸ್ಕ್ ತೊಗೊಂಡ್ಬಿಟ್ಟಿದ್ರೆ? ಇಲ್ಲ ಸರ್, ನನ್ನ ಹತ್ರ ರಿಸ್ಕ್ ಏನು ತೊಗೋಬೇಕು, ಬಡ್ಜೆಟೇ ಅಷ್ಟೇ ಇರೋದು. ರಿಸ್ಕ್ ಅಂದರೆ ಸಿನಿಮಾ ನಿಂತೋಗುತ್ತೆ ಅವಾಗ. ಈಗ ಸರ್, ಈಗ ಈ ಥರದ ಸಿನಿಮಾಗಳನ್ನ ನೀವು ಪ್ರಯತ್ನ ಮಾಡ್ತಿರಲ್ಲ, ಕಮರ್ಷಿಯಲಿನೂ ಸಿನಿಮಾ ಹಿಟ್ ಆಗಲ್ಲ, ಆಮೇಲೆ ಆರ್ಟ್ ಮೂವಿ ಥರನೂ ಇವ್ನು ಮಾಡೋಕ್ಕಾಗಲ್ಲ. ಸೊ ಯಾಕೆ ಸಿನಿಮಾ ಮಾಡಬೇಕು? ಮಿತಿಯಿಂದ ಸಿನಿಮಾಗಳನ್ನ ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಆಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ಹೆಚ್ಚು ತಲುಪಲಿಕ್ಕೆ ಸಾಧ್ಯನಾ? ಹೆಂಗೆ ಸರಿ, ನಾವು ಮಾತಾಡೋದು ನೆಗೆಟಿವ್ ಆದಂಗಾಯ್ತು. ನಮ್ಮದು ಪಾಸಿಟಿವ್ ಸಿನಿಮಾ ಓಡ್ತಾ ಇರುವಾಗ ನಾವು ನೆಗೆಟಿವ್ ಮಾತಾಡಿದ್ರೆ, ನೀವು ಹೇಳಿದಂಗೆ 1000 ಸಿನಿಮಾಗಳು ಆಗ್ತವೆ, ನಿಂತು ಹೋಗ್ತವೆ. ನೀವು ಹೇಳ್ತಾ ಇರೋದು ಸತ್ಯ. ಏನೋ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಆ ಬಡ್ಜೆಟ್ ಇರಲ್ಲ, ಕಂಪ್ಲೀಟ್ ಆಗಲ್ಲ. ಬಟ್ ನೀವು ಆ ಥರ ಯಾವುದೂ ನಿಲ್ಲಿಸಿಲ್ಲ? ಯಾವುದೇ ನಿಲ್ಲಿಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ನಂದು ಪಾತ್ರಕ್ಕೆ ಅವತ್ತು ಧಕ್ಕೆ ಆಯಿತು, ನನಗದು ಗೊತ್ತಾಯಿತು. ನೋಡೋಣ, ಹೆಚ್ಚು ಕಮ್ಮಿ ಅದು ರೀಶೂಟ್ ಮಾಡೋಣ, ಇಲ್ಲಾಂದ್ರೆ ಓಕೆ ಅನಿಸಿದ್ರು. ಎಲ್ಲ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ ಆಡಿಯನ್ಸ್ಗೆ ಏನು ಅನಿಸುತ್ತೋ. ಇರೋದೇ ಒಂದು 2 ವಚನ ಹೇಳೋದಿದೆ. ಬಸವಣ್ಣ ಮುಖ್ಯನೇನಲ್ಲ ಈ ಸಿನಿಮಾಕ್ಕೆ. ಹೌದು, ಈ ಸಿನಿಮಾದಲ್ಲಿ ಬಸವಣ್ಣ ಮುಖ್ಯನೂ ಅಲ್ಲ. ಕೆಲವೊಬ್ಬರು ನಮ್ಮಲ್ಲಿ ಬಸವಾದಿ ಶರಣರು, ಬಸವಣ್ಣವ್ರಿಗೆ ನೀವು ಅವಮಾನ ಮಾಡಿದಿರಿ, ನಿಮ್ಮ ಸಿನಿಮಾದಲ್ಲಿ ಬಸವಣ್ಣನ ಪಾತ್ರನೇ ಇಲ್ಲ, ಬರೀ ಜೂನಿಯರ್ಸ್ ಥರ ಕುಂತಿದ್ರು. ನಮ್ಮ ಪಾತ್ರ ಅಲ್ಲದು. ಅಕ್ಕಮಹಾದೇವಿ ಹೇಳ್ತಾ ಇರಬೇಕಾದಾಗ ಉಳಿದ ಪಾತ್ರ ಬಸವಣ್ಣವ್ರದ್ದು ನಾಯಕತ್ವದಲ್ಲಿ ಅನುಭವ ಮಂಟಪ ನಡೀತಿತ್ತು ಅಂತ ನೋಡ್ಬೇಕು ವಿನ ಅಲ್ಲಿ ಬಂದು ಅಕ್ಕ ಹುಡ್ಕೊಂಡು ಅನ್ನೋದು ಅಷ್ಟೇ. ಅವ್ರು ಹೇಗೆ ಇನ್ವೈಟ್ ಮಾಡಿಕೊಂಡ್ರು, ಮತ್ತು ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ಸರ್, ಕೆಲವೊಬ್ಬರು ಪ್ರಶ್ನೆ ಮಾಡಿರೋರಿಗೆ ಅವ್ರು ಗಮನಿಸಿಲ್ಲ. ಬಸವಣ್ಣವರಿಗೆ ಅಕ್ಕಮಹಾದೇವಿ ಮೇಲೆ ತುಂಬ ಪ್ರೀತಿ ಭಕ್ತಿ ಇರುತ್ತೆ. ಇವರು ಅಲ್ಲಮ್ಮ ಪ್ರಭು ತುಂಬ ಒಂಥರ ಗಂಭೀರ ಪ್ರಶ್ನೆಗಳು ಕೇಳ್ತಾರೋ, ಅವ್ರಿಗೆ ಕಳವಳ ಆಗುತ್ತೆ ಅವಾಗ.
ಮಗುಗೆ ಈ ಹೆಂಗುಸಿಗೆ ಎಷ್ಟೊಂದು ಕೇಳಿಬಿಟ್ಟು ಈ ಒಂದು ಅನುಭವ ಮಂಟಪದಲ್ಲಿ ತುಂಬಾ ಕೆಡ್ಕಿದಂಗೆ ಇದೆ, ಇನ್ನೂ ಸ್ವಲ್ಪ ಈಸಿಯಾಗಿ ಕೇಳ್ಬೋದಾಗಿತ್ತು ಅನ್ನೋ ಥರದಲ್ಲಿ ಬಸವಣ್ಣನ ಪಾತ್ರ ಇರಬೇಕಾಗುತ್ತೆ ಅಲ್ಲಿ. ನಾನದು ಮೇಂಟೈನ್ ಮಾಡಿದ್ದೀನಿ. ಅದು ಆಶಯನೂ ಹಾಗೆ ಇತ್ತದು. ಅದೇ ಗೊತ್ತಲ್ಲ ಸರ್, ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದವರೇ ಕೇಳ್ತಾರೆ ಬಸವಣ್ಣ ಹ್ಯಾಪಿ ಆಗಿಲ್ಲ, ಅದು ಹ್ಯಾಪಿಯಾಗಿ ಇರಲ್ಲ ಬಸವಣ್ಣ. ಇವರು ಅತಿಯಾಗಿ ಪರೀಕ್ಷೆ ಮಾಡೋದ್ರಿಂದ ಅವ್ರು ಅತಿಯಾಗಿ ಪ್ರಶ್ನೆ ಮಾಡ್ತಾರೆ. ಎಲ್ಲ ಶರಣರಿಗೂ ಸ್ವಲ್ಪ ಅತಿ ಅನ್ನಿಸ್ತದೆ ಅದು. ಅದು ಬಟ್ ಕಾನ್ಸೆಪ್ಟೇ ಅದು ಡ್ರಾ ಮಾಡೋದೇ ಅದು. ಇಲ್ಲಿ ಅಲ್ಲಮ್ಮ ಪ್ರಭುರು ಏನು ನೋಡ್ತಿದ್ದಾರೆ, ಒಂದು ಸಾತ್ವಿಕವಾಗಿರಬೇಕು, ಒಂಥರ ಸನ್ಯಾಸತತ್ವದಲ್ಲಿರಬೇಕು, ತುಂಬ ಒಂಥರ ಗಂಭೀರವಾಗಿ ಭಕ್ತಿದಲ್ಲಿ ಮಾತಾಡಿಸ್ಬೇಕಾಗಿತ್ತು ಅಕ್ಕಮದೇವಿನೇ ಅಂತ. ನಾನು ಸುಚೇಂದ್ರ ಪ್ರಸಾದ್ ಅವ್ರು ಹಂಗೆ ಮಾತಾಡಿದ್ರು, ಬೇರೆ ಸಾಧಿದೆ ಜಾಡ್ಸೋದಿದೆ ಅಂತ ಹೇಳಿದೆ. ನಾನು ಅಕ್ಕಮದೇವಿ ಹೆದರ್ಕೋಬೇಕು. ಅವರು ಎಲ್ಲ ಡ್ರಾ ಮಾಡ್ತಾರೆ, ಎಲ್ಲ ಶರಣರಿಗೂ ಇದು ಡ್ರಾಮಾ ಅಂತ ಗೊತ್ತಿರ್ತದೆ. ಅಲ್ಲಮ್ಮ ಪ್ರಭುಗಳಿಗೆ ಇದು ಡ್ರಾಮಾನೇ ಆಡಬೇಕಂತ ಅವ್ರಿಗೂ ಗೊತ್ತಿರ್ತದೆ. ಅಕ್ಕಮಹಾದೇವಿ ಅಂತ ಶ್ರೇಷ್ಠ ಅಂತಲೂ ಗೊತ್ತಿರ್ತದೆ. ಆದರೂ ಎಷ್ಟು ಅಕ್ಕಮಹಾದೇವಿದನ್ನ ಒಂದು ನಿಜ ಸ್ವರೂಪ ತೋರಿಸ್ಬೇಕು ಲೋಕಕ್ಕೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಗಂಭೀರವಾದ ಕೆಲವೊಂದು ಕಠಿಣದ ಪ್ರಶ್ನೆಗಳೇ ಕೇಳ್ತಾರೆ. ಅದಕ್ಕೆ ಮಹಾದೇವಿ ಎಷ್ಟು ಸಾಫ್ಟ್ವಾಗಿ ಹೇಳಬೇಕು, ಭಕ್ತಿ ತುಂಬಿ, ಆ ಎರಡನ್ನೂ ಪ್ರಯತ್ನ ಮಾಡಿದ್ದೀನಿ ನಾನು. ಅಲ್ಲಮ್ಮ ಒಂಥರ ಕೇಳೋದು ಜನರಿಗೆ ಇರಿಟೇಟ್ ಆಗ್ಬೋದು, ಅದು ಕಲ್ಯಾಣ ಇದ್ರದ್ದು ಅನುಭವ ಮಟ್ಟದಲ್ಲಿ ಎಲ್ರಿಗೂ ಆಗಿರುತ್ತೆ. ಹಾಗೆಯೇ ಮಹಾದೇವಿದೊಂದು ಪೇಷನ್ಸು, ತಾಳ್ಮೆ. ಆ ತಾಳ್ಮೆಯದೇ ಒಂದು ಪರೀಕ್ಷೆ ಅಂದಂಗೆ. ಬಾಯ್ದಿಂದ ಬರೋದು ಮಾತಿನಕ್ಕಿಂತನೂ ಆ ತಾಳ್ಮೆದಲ್ಲಿ ಅಷ್ಟೇ ಒಂದು ಭಕ್ತಿ ರಸದಲ್ಲಿ ಅವ್ರು ಏನೇ ಹೇಳ್ತಾರೋ, ಇವ್ರು ಎಷ್ಟೇ ಕೋಪಗೊಂಡು ಕೇಳಿದ್ರು ಅದು ನೋಡಿ 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 ಕೊನೆಗೆ ವಚನಗಳದೇ ಒಂದು ಜೂಲು ಬಂದಿತ್ತರ ಏನಾಗುತ್ತೋ ಎಂಡಿಂಗ್ ಅಲ್ಲಮ್ಮ ಪ್ರಭುಗಳು ತಲೆ ಬಾಗಿದಷ್ಟು ಭಕ್ತಿಪೂರ್ವಕವಾಗಿ ಅಕ್ಕ ಅಂತ ಕರೀತಾರೆ. ನನಗೆ ಅದು ಹೇಳ್ಸೋದು ಬೇಕಾಗಿತ್ತು. ಈಗ ಇವತ್ತಿನ ಮಿತಿಗೆ ಹೆಣ್ಮಕ್ಳಿಗೆ ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ ತುಂಬಲಿಕ್ಕೆ ಅಕ್ಕ ಮಹಾದೇವಿ ಸಿನಿಮಾ ಭಾಳ ಮಹತ್ವದ್ದಿದೆ. ಇದನ್ನು ನೀವು ಪ್ರತಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಆಮೇಲೆ ಮಹಿಳಾ ಸಂಘಟನೆಗಳ ಮೂಲಕ ಒಂದು ಮಾರ್ಕೆಟ್ ಮಾಡೋದು ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಅಗತ್ಯ ಇದೆ, ಮಾಡ್ತೀನಿ ಸರ್ ಅದು. ಈಗ ಎಕ್ಸಾಮ್ ಇದೆ, ಈಗ ಆಲ್ಮೋಸ್ಟ್ ನಮ್ಮ ಜಿಲ್ಲೆನಲ್ಲಿ ಬಾಲ್ಕೆ ರಿಲೀಸ್ ಆಗಿರೋದ್ರಿಂದ ಬಾಲ್ಕೆ ಸುತ್ತಮುತ್ತ ಎಲ್ಲ ಸ್ಕೂಲ್ಗಳಿಗೆ ಮುಗ್ದಿದೆ, ಇನ್ನೂ ಸ್ವಲ್ಪ ಇದೆ, ನೋಡ್ತಾರೆ. ಇಲ್ಲಿ ಏನು ಮಾಡ್ತಿದ್ದಾರೆ ಕೆಲವೊಬ್ಬರು, ನಾನು ಬಳಸಿದ್ದು ನಿಮ್ಗೆ ಹೇಳ್ತೀನಿ ಓಪನ್ನಾಗಿ, ಇಲ್ಲಿ ಇದು ವೀರಶೈವನ ಪದನ ನೀವು ತೆಗೀರಿ ಅಂತ ಮಠಾಧೀಶರು ಕೆಲವೊಬ್ರು. ವೀರಶೈವ ಯಾಕೆ ಬಳಸಿದ್ರಿ ಅಕ್ಕಮಹಾದೇವಿ, ವೀರಶೈವ ಅಲ್ಲ ಶರಣರು ಯಾರು, ಎಲ್ಲರೂ ಲಿಂಗಾಯತ ಅಂದು ಯಾಕೆ ಬಳಸಿಲ್ಲ ಅಂತ ಹೇಳಿದ್ರು. ಈಗ ನಾವು ಕಲಾತ್ಮಕವಾಗಿ ನೋಡಿದ್ರೆ ಸರ್ ಒಂದು ಪರಿವರ್ತನೆ ಆಗಬೇಕು. ಅವ್ರ ಮನೆಯಲ್ಲಿ ಲಿಂಗಾಯತ ಅನ್ನೋದಕ್ಕಿಂತನೂ ಅವರು ಶೆಟ್ರ್ ಅಂತ ಕರೀತಾರೆ ಅವ್ರನ್ನ. ಅಲ್ಲಿ ವೀರಶೈವ ಅನ್ನೋದು ದಕ್ಷಿಣ ಕರ್ನಾಟಕದಲ್ಲಿ ಮೊದಲಿಂದ ಇದೆ. ಇವ್ರು ಏನೇ ವಾದ ಮಾಡ್ಬೋದು, ಏನೇ ಹೇಳ್ಬೋದು, ನಾನು ಹೇಳ್ಬೋದು, ಮತ್ತೊಬ್ರು ಹೇಳ್ಬೋದು, ಯಾರೇ ಹೇಳ್ಬೋದು. ನಾವು ಅಲ್ಲಿ ಇವತ್ತು ನೋಡೋದು ಎಲ್ಲ ಕಡೆನೂ ಅಲ್ಲಿ ವೀರಶೈವ ಅನ್ನೋದು ಇದೆ. ಅಂದ್ರೆ ಲಿಂಗಾಯತರಿಗೆ ವೀರಶೈವ ಅಂತ ಅಲ್ಲಿ ಬಳಸ್ತಾರೆ ಅಲ್ಲಿ. ಅದು ಸರಿ ತಪ್ಪು ಅನ್ನೋದು ಅದು ಏನಾದರೂ ಆಗಿರಲಿ, ಆ ವೀರಶೈವ ಅನ್ನೋದು ಅಲ್ಲಿ ಇದ್ರ ಮತ್ತು ಉಲ್ಲೇಖ ಮಾಡಿರೋ ಎಲ್ಲರೂ ಬರೆದಿರೋದು ವೀರಶೈವ ಬರೆದಿದ್ದಾರೆ. ಮತ್ತು ಅವ್ರು ಕಟ್ಟು ಲಿಂಗಾಯತ ಅನ್ನೋದನ್ನು ಅಕ್ಕಮಹಾದೇವಿಗೆ ಶರಣರು ಸಿಕ್ಕಿದಾದ ಮೇಲೆ, ಯಾವಾಗ ಅಂದ್ರೆ ಅನುಭವ ಮಂಟಪ ಬಂದ ಮೇಲೆ, ಇವ್ರು ಇಷ್ಟಲಿಂಗ ಅದು ಇದು ಮತ್ತೊಂದು ಇನ್ನೊಂದು ಮಹಾದೇವಿಗೆ ಅಂತ ಹೇಳ್ತಾರೆ. ಬಟ್ ಅದು ಪೂರ್ತಿ ಶುದ್ಧ ತಪ್ಪು ಸರ್. ಮಹಾದೇವಿಗೆ ಲಿಂಗ ದೀಕ್ಷೆ ಆಗಿದ್ದು, ಇಷ್ಟಲಿಂಗ ದೀಕ್ಷೆ ಆಗಿರೋದು ಗುರುಲಿಂಗರಿಂದ ಅನುಭವ ಮಂಟಪ ಬಂದ ಮೇಲೆ ಇಲ್ಲ, ಮೊದಲೇ ಆಗಿದೆ ಅವರಿಗೆ. ಹಾಗೆ ಆ ಥರದಲ್ಲಿ ಹೇಳ್ಕೊಡೋದ್ರೆ ನಾನು ಒಂಥರ ಕಾಂಟ್ರವರ್ಸಿ ಮಾಡಿದಾಗ ಜೇಡರದಾಸಿಮಾಗೆ ಶ್ರೀಶೈಲದ ಮಲ್ಲಿಕಾರ್ಜುನ್, ಅಲ್ಲಿಂದ ಒಬ್ಬರು ಶಿವಾಚಾರ್ಯರು ಮಾಡ್ತಾರೆ. ನಾವು ಕೆಲವೊಂದು ಒಪ್ಕೊಳ್ಳೇಬೇಕು ಅಲ್ಲಿಗೆ. ಆ ಲಿಂಗಾಯತರು ಈ ಲಿಂಗಾಯತರು ಅವರು ಇವ್ರು ನಾವೇನು ಅಂದ್ಕೊಳ್ಳೋದೆ, ನಮ್ಮ ಧ್ಯೇಯ ಒಂದೇ. ಬಸವಣ್ಣವ್ರು ಎಲ್ಲನೂ ಕೊಳೆನ ತೊಳೆದಾಕ್ಬಿಟ್ಟು ಯಾವ್ಯಾವ ತಪ್ಪಿದ್ರು ಅವೆಲ್ಲನೂ ಸರಿ ಮಾಡಿಬಿಟ್ಟು ಇದೊಂದು ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡಿದ್ರೆ ನಾವು ಒಪ್ಕೊಳ್ಬೇಕು. ಯಾರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಯಾರು ಮಾಡಿಲ್ವೋ ಅದು ಬೇರೆ. ತಪ್ಪಿರೋದೆಲ್ಲ ಮಾಡಿದ್ರೆ ಎಲ್ಲ ಮಾಡಿದಂಗೆ ಅಲ್ಲ ಸರ್. ಅಲ್ಲಿಗೆ ಸುಮಾರಲ್ಲಿ ಏನೇನು ತಪ್ಪಿತ್ತು, ಮೇಲು ಕೀಳು ಮತ್ತೊಂದು ಇನ್ನೊಂದು ಎಲ್ಲ ಮಾಡಿದ್ದಾರೆ, ಅದು ನಾವು ಒಪ್ಕೊಳ್ಬೇಕು. ಅದು ಕೆಲವೊಬ್ಬರು ಪರಂಪರೆಯಲ್ಲಿ ಒಬ್ಬ ಗುರು ಕೂಡ್ಸ್ಕೊಂಡು ಹೋಗೋದು ಖುಷಿದಾಗ ಕೂಡ್ಸ್ಕೊಂಡು ಹೋಗ್ತೀನಿ, ಇವ್ರ್ಯಾರು ಕೇಳೋರಂತಾರೆ, ಅಡ್ಡ ಪಲ್ಲಕ್ಕಿ ಅಂತಾರೆ. ಇನ್ನೊಬ್ಬರು ಜೀವಂತ ಮನುಷ್ಯದ ಮೇಲೆ ಯಾಕೆ ಕೂಡ್ಸ್ಕೊಂಡು ಹೋಗ್ತಾರೆ ಅಂತಾರೆ. ಏನೇ ಆಗಿರ್ಬೋದು, ನನಗೆ ಬೇಕಾಗಿರೋದು 12ನೇ ಶತಮಾನದ ಹಿಂದೆ. ಆವಾಗ ಅಕ್ಕಮಹಾದೇವಿ ಏನು ಬರೋದಕ್ಕಿಂತ ಮುಂಚೆ ಗುರುಲಿಂಗದ ದೀಕ್ಷೆ ಆಗಿದ್ದಕ್ಕೇ ನರಜನ್ಮವು ತೊರೆದು ಹರಜನ್ಮವು ಮಾಡಿದ ಗುರುವೆ ಅಂತ ಆ ಸಂದರ್ಭಕ್ಕೆ ಅದು ಹೋಲುತ್ತೆ ವಿನ ಮತ್ತೊಂದಕ್ಕೆ ಅದು ಹೋಲಲ್ಲದು. ಆ ವಚನ ಎಷ್ಟೇ ಅಧ್ಯಯನ ಮಾಡಿದ್ರು, ಎಷ್ಟೇ ಅವ್ರ ಪಾಂಡಿತ್ಯ ಇದ್ದರೂ ಕೂಡ ನಮಗೆ ಬೇರೆ ಏನೂ ಸಿಕ್ಕಲ್ಲ, ಅದೇ ಸಿಕ್ಕೋದು. ಮತ್ತು ಅವರಿಗೆ ಮಹಾದೇವಿಗೆ ಪರದೇಶಿ ಮಲ್ಲಯ್ಯನ ಮಠ ಅಂತ ಅದು ಮೂಲದಿಂದ ಕರೀತಾರೆ ಸರ್ ಅಂತ ಕೇಳಿದ್ದೀನಿ ಸರ್. ಆ ಮಲ್ಲಯ್ಯನ ಮಠಕ್ಕೆ ಹೋದ ಮೇಲೇ ಅವ್ರ ತಂದೆ ತಾಯಿನೂ ಅದೇ ಒಂದು ಪರಂಪರೆಯಲ್ಲಿ ಬೆಳೆದು ಮಠಕ್ಕೆ ಹೋಗ್ತಾಯಿದ್ರು ಅಂತ ಎಲ್ಲ ಕಡೆ ಸಿಗುತ್ತೆ ನಮಗೆ.
ಭೀಮಕವಿ ಇದಿರ್ಬೋದು ಅಥವಾ ಮತ್ತೊಬ್ಬರು ಬರೆದಿದ್ದಿರ್ಬೋದು, ಇವಾಗ ಬರೆದಿರೋ ಇರ್ಬೋದು, ಅವರು ಮಲ್ಲಯ್ಯನ ಮಠಕ್ಕೆ ಹೋಗ್ತಿದ್ರು ಅಂತಿದೆ. ಅದು ಮಲ್ಲಯ್ಯನ ಮಠ ಯಾರ್ದು? ಚೆನ್ನಮಲ್ಲಿಕಾರ್ಜುನ ಯಾರು ಹೋಗ್ತಿದ್ರು? ಅದೇ ಗುರುಲಿಂಗರು ಅಲ್ಲಿಗೆ ಹೋಗಿ ಬರ್ತಿದ್ರು ಅಂತ. ಹೋಗಿ ಬಂದ ಮೇಲೆ ಎಲ್ಲಿ ಬರ್ತಾ ಬರ್ತಾ ಯಾವುದೋ ಒಂದು ವರ್ಷ ಇದಕ್ಕೆ ಹೋಗಿದ್ರು, ಅನುಭವ ಮಂಟಪಕ್ಕೆ ಹೋಗಿದ್ರು. ಸಿದ್ದರಾಮ ಸಿಕ್ಕರು ಯಾರು ಸಿಕ್ಕರು ಇಲ್ಲಿಗೆ ಬಂದರು ಅನುಭವ ಮಂಟಪದಿಂದ ಚರಜಂಗಮರಿಗೆ ಏನು ಬರೋ ಥರದಲ್ಲಿ ಇವರೇನೋ ಆ ಟೈಮಿನಲ್ಲಿ ಪರಿಚಯ ಆಗಿರ್ಬೋದು, ಹೇಳಿರ್ಬೋದು, ಕೇಳಿರ್ಬೋದು, ಇವೆಲ್ಲ ಇರ್ತವೆ. ಹಂಗಾಗಿ ಆ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡ್ಕೊಂಡೆ ನಾನು. ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಏಕರಾತ್ರಿ ಅಂತ ಚರಜಂಗಮರು ಬರ್ತಿದ್ರು, ಅವ್ರ ವಚನಗಳು ಕೊಟ್ಟರು, ಅದು ಮಾದೇವಿ ಕೈಗೆ ಸಿಕ್ತು, ಅವರು ಅದನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ಇವೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡ್ಬಿಟ್ಟು ನಾನು ಆ ಥರ ಮಾಡಿದ್ದೆ. ಅಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ಅಂದರೆ ಈ ವೀರಶೈವ ಪದನ ನೀವು ಬೆಳಗ್ಗೆ ಬೇರೆ ಎಲ್ಲ ಪುಸ್ತಕದಲ್ಲಿ ಬ್ಯಾನ್ ಮಾಡಿಬಿಡಲಿ. ಇಲ್ಲಿ ತನಕ ಎಷ್ಟೊಂದು ಪುಸ್ತಕಗಳು ಬಂದಿವೆ, ಎಲ್ಲ ಕಡೆ ಬೋರ್ಡ್ ಎಲ್ಲ ಬ್ಯಾನ್ ಮಾಡಿಬಿಡಲಿ. ಅದ್ರ ಮೇಲೆ ಇವೆಲ್ಲ ಸರ್, ಈಗ ಮಠದ ಮೇಲೆ ಬರೆದಿದ್ದಿದೆ, ವೀರಶೈವ ಅಂತಿದೆ, ಅಲ್ಲಿದೆ. ಅವ್ರದ್ದು ಮೂಲದ ಕಥೆಗೆ ಹೋದ್ರೆ ಎಲ್ಲರೂ ಅದೇ ಬರೆದಿದ್ದಾರೆ. ತಿಪ್ಪೇರುದ್ರ ಸ್ವಾಮಿ ಲಿಂಗಾಯತ್ ಬರೆದಿದ್ದಾರೆ, ಎಲ್ಲೂ ಬರ್ದಿಲ್ಲ, ಅವರು ವೀರಶೈವನ್ ಬರ್ದಾರ ಅವರು. ಅಲ್ಲ, ಈಗ ಸಂಶೋಧನೆ ಲಿಂಗಾಯತ ಅಂತ ಬಂದಿದೆ, ಅದಕ್ಕೆ ಅದನ್ನು ಮಾತಾಡ್ತಾರೆ ಅಷ್ಟೇ. ನಾನು ಅದು ಈಗ ಅನುಭವ ಮಂಟಪಕ್ಕಿಂತ ಮೊದಲಿನ ಕಥೆಯಲ್ಲಿ ಅದು ಹೇಳಬಾರ್ದಲ್ಲ ಸರ್. ಅವ್ರು ಎಷ್ಟು ತಪ್ಪು ಅಭಿಪ್ರಾಯ ಹೇಳ್ತಿದ್ದಾರೆ ಅಂದರೆ, ಅವ್ರ ಸಂಸ್ಥೆದ ಮಕ್ಕಳು ಯಾರಿಗೆ ಹೋಗಬೇಡಿ, ಅವ್ರ ಭಕ್ತರು ಯಾರಿಗೆ ಹೋಗಬೇಡಿ ಅಂತ ಹೇಳ್ಕೊಡ್ಬಿಟ್ಟು ಅವ್ರ ಕಾಪಾಡ್ತಿದ್ದಾರೆ. ಅವ್ರು ಪ್ರವಚನ ಇಲ್ಲೂ ನಮ್ದೊಂದು ಅನ್ಕೊಂಡಾಗ ಹೇಳ್ತಿದ್ದಾರೋ ಸರ್. ಎಷ್ಟೇ ಸಾವಿರ ಗಟ್ಟಲೆ 10,000 20,000 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಕಳಿಸಿದ್ದಾರೆ. ಮುಸ್ಲಿಮ್ದು ಸಂಸ್ಥೆನಿಂದ ಕಳಿಸಿದ್ದಾರೆ ನಮ್ಮಲ್ಲಿ. ಕೆಲವೊಂದು ಹೇಳ್ತೀನಿ, ಅಕ್ಕಮಹಾದೇವಿ ಎಲ್ಲರಿಗೂ ಸಂಬಂಧಪಟ್ಟಂತ ಸರ್. ಅಕ್ಕಮಹಾದೇವಿ ಶರಣರಿಗೆ ಸೇರ್ಕೊಂಡೇ ಇಲ್ಲ ಸರ್. ಅವ್ರು ಹೇಳ್ಬೇಕಂದ್ರೆ ಈ ಶರಣರು ಅಂದರೆ ಪೂರ್ತಿ ಕ್ರಾಂತಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಕ್ರಾಂತಿನೂ ಮಾಡಿಲ್ಲ. ಅವರು ಸ್ವಂತ ಚೆನ್ನಮಲ್ಲಿಕಾರ್ಜುನ ಪಡ್ಕೊಳ್ಳಿಗೋಸ್ಕರ, ಏನು ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳಿಗೋಸ್ಕರ ಏನು ಕ್ರಾಂತಿ ಮಾಡಬೇಕು ಅದು ಮಾಡಿದ್ದಾರೆ. ವಿನ ಅವ್ರು ಬಂದುಬಿಟ್ಟು ನೀನು ವ್ಯಾಪಾರ ಮಾಡು, ನೀನು ಬಿಸ್ನೆಸ್ ಮಾಡು, ನೀನು ಕಾಯಕ ಮಾಡು, ನೀನು ಅದು ಮಾಡು ಇದು ಮಾಡು ಅಂತ ಯಾವ ವಚನದಲ್ಲೂ ಮಾದೇವಿ. ಆಧ್ಯಾತ್ಮದ ಸಾಧಕ್ಕೆ. ಹಾಂ ಸರ್, ಅಧ್ಯಾತ್ಮದ ಸಾಲಿಗೆ. ಆ ಆಧ್ಯಾತ್ಮಿಕ ಸಾಲಿಗೆ ಸೇರಿರೋದನ್ನು ನೀವು ಕಾಯಕ ಜೀವಿಗಳ ಜೊತೆಗೆ ಹೋಲಿಸೋದು ಅದು ಸರಿನೂ ಇರಲ್ಲ. ಅದು ಅದಕ್ಕೆ ನೀವು ಹೆಚ್ಚು ಜನ ನೋಡಲಿ ಅಂತ ಬಯಸ್ತೀರಿ. ಯಾವುದೇ ತಕರಾರು ಮಾಡಲಾರ್ದಂಗೆ ಹೆಚ್ಚು ಜನರಿಗೆ ಅಕ್ಕಮಹಾದೇವಿ ಸಿನಿಮಾ. ಸರ್, ನಾನು ಯಾವುದೂ ತಕರಾರು ಇಟ್ಕೊಂಡಿಲ್ಲ. ನಮ್ಮ ಜಿಲ್ಲೆದಲ್ಲೇ ಮತ್ತೊಬ್ಬ ಮಹಾಶಯ ಹಾಕಿದ್ದಾನೆ. ನಾನು ಈ ತನಕ ಇದೂ ಇಲ್ಲ. ಅಕ್ಕಮಹಾದೇವಿ ಅನುಭವ ಮಂಟಪದಿಂದ ನಗ್ನಲಾಗಿ ಬರಲಿಲ್ಲ, ಸೀರೆ ಉಟ್ಕೊಂಡೆ ಬಂದಿದ್ರು ಅಂದ್ಬಿಟ್ಟು ಎಲ್ಲ ಕಡೆ ಹಾಕಿ ಕೆಟ್ಟ ಪದ ಪ್ರಯೋಗ ಮಾಡಿದೆ ನನ್ನ ಮೇಲೆ. ಅಲ್ಲ, ನೀವೇನು ಸಂಪೂರ್ಣ ತೋರಿಸಿಲ್ಲಲ್ಲ ಅಕ್ಕಮಹಾದೇವಿ ಬಗ್ಗೆ. ಇಲ್ಲಿ ಕೇಶರಾಶಿ ಮೇಲೆ ಬರಲಿಲ್ಲ ಅಂತ. ಅಲ್ಲ, ಇಲ್ಲಿವರೆಗೆ ಏನು ನಂಬಿಕೆ ಇತ್ತು ನೀವು ಅದನ್ನು ತೋರಿಸಿದ್ರಿ ಸರ್. ಈಗೆಲ್ಲ ಫೋಟೋ ಸಾಕ್ಷಿಗೆಲ್ಲ ಸರ್. ಅದೇ ಈಗ ನಡೆದಿದೆ ಸಂಶೋಧನೆ, ಅದು ಅಕ್ಕಮಹಾದೇವಿ ಬೆತ್ತಲೆ ಇರಲಿಲ್ಲ ಅನ್ನುವಂಥ ಸಂಶೋಧನೆ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ನಾನು ಅದೇ ಸಾಲಿನ ಸೇರಿರೋನು. ಸಿನಿಮಾದಲ್ಲಿ ತೋರ್ಸಕ್ಕೆ ಸಾಧ್ಯನಾ ಸರ್ ಸೀರೆ ಉಟ್ಕೊಂಡು ಬರೋಕ್ಕೆ? ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೀರೆ ಉಟ್ಕೊಂಡ್ಬಿಟ್ರೆ ಅಕ್ಕಮಹಾದೇವಿ ಪಾತ್ರ ಕ್ಯಾಚ್ ಆಗಲ್ಲ ಪ್ರೇಕ್ಷಕರಿಗೆ. ಯಾರನ್ನ ಅಕ್ಕಮಹಾದೇವಿ ಅಂತ ಕರೀತಾರೆ? ಅದೇ ಇಲ್ಲಿವರೆಗೂ ಅದನ್ನು ಹಾಗೆ ಕಲ್ಪನೆ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಒಮ್ಮೆಲೆ ಸೀರೆ ಉಡಿಸ್ಬಿಟ್ರೆ ಕನ್ಫ್ಯೂಸ್ ಆಗ್ತದೆ. ಆ ಕಾರಣದ ನೀವು ಕೇಶರಾಶಿನಲ್ಲಿ ಸಿನಿಮಾ ದೃಷ್ಟಿಯಿಂದ ನೀವು ಅದನ್ನು ಸರಿಯಾಗಿ ಮಾಡಿದ್ದೀರಿ. ಸಿನಿಮಾ ದೃಷ್ಟಿಯಿಂದ ನಾನು ಅನ್ಕೊಂಡಿದ್ದೀನಿ ಇರೋದು ಹಾಗೇನೆ. ಅಲ್ಲ, ಸಿನಿಮಾ ದೃಷ್ಟಿಯಿಂದ ಅದು ಸರಿ. ಯಾಕಂದರೆ ಎಲ್ಲ ವಚನಗಳಲ್ಲೂ ಇದೆ. ಈಗ ನೀವು ಸಂಪೂರ್ಣ ಅವ್ರನ್ನ ಬೆತ್ತಲೆಯಾಗಿ ಆಗಲಿ ಅಥವಾ ಸೀರೆ ಉಡಿಸೋದಾಗಲಿ ಎರಡೂ ಮಾಡೋಕ್ಕಾಗಲ್ಲ. ಒಂದು ಕೃತಿ ಸಿನಿಮಾ ಆಗಿ ಬರಬೇಕಾದಾಗ, ಚಿತ್ರಕಥೆಯಾಗಿ ಸಿನಿಮಾಕ್ಕೆ ಸ್ಕ್ರೀನ್ ಮೇಲೆ ಬರಬೇಕಾದಾಗ ಅನೇಕ ಬದಲಾವಣೆಗಳನ್ನು ನಿರ್ದೇಶಕ ಮಾಡ್ಕೋಬೋದು. ಆ ಸ್ವಾತಂತ್ರ್ಯ ಇದೆ. ಸಿನಿಮಾ ಅಂದರೆ ಕಾಲ್ಪನಿಕ, ಎಕ್ಸಾಕ್ಟ್ ಹಿಸ್ಟ್ರಿ ಬುಕ್ ಅಲ್ಲ. ನಾವು ಹಾಕಿರ್ತೀವಿ ಸರ್ ಅದ್ರಲ್ಲಿ. ಹೌದು. ಅದಕ್ಕೆ ಈಗ ನಾವು ಅದನ್ನು ಭಾಳ ಕಠೋರ ವಿಮರ್ಶೆಯಿಂದ ನೋಡೋದು ನಮ್ಮ ಉದ್ದೇಶ ಅಲ್ಲ. ಸಿನಿಮಾ ದೃಷ್ಟಿಯಿಂದ ನೋಡಬೇಕು. ನೀವು ಅದಕ್ಕೆ ಟೀಮ್ ವರ್ಕ್ ಮಾಡಿರ್ತೀರಿ, ಆಮೇಲೆ ಕಲಾವಿದರನ್ನ ಬಳಸ್ಕೊಂಡಿರ್ತೀರಿ. ಹಾಗಾಗಿ ನಾನು ಆ ದೃಷ್ಟಿಯಿಂದ ನಿಮ್ಮ ಪ್ರಯತ್ನವನ್ನು ಅಭಿನಂದಿಸ್ತೀನಿ. ಅಕ್ಕಮಹಾದೇವಿ ಸಿನಿಮಾ ನೀವು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ, ಅದು ಖಂಡಿತ ಯಶಸ್ಸು ಸಿಗ್ತದೆ. ಒಂದು ಏನು ಅಂದರೆ, ಈ ಥರದ ಧಾರ್ಮಿಕ ಕಥೆಗಳನ್ನು ಕಲಾತ್ಮಕವಾಗಿ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಶರಣರ ಚರಿತ್ರೆ ಅಂತ ತೊಗೊಂಡಾಗ ಆರ್ಟ್ ಮೂವಿ ಶೇಡ್ನಲ್ಲಿ ಸಿನಿಮಾ ಬಂದರೆ ಏನಾಗುತ್ತೆ? ಥಿಯೇಟ್ರ್ ಒಳಗಡೆ ಯಾರು ಹೋಗಲ್ಲ ಸರ್. ಒಬ್ಬರು ಹೋಗಲ್ಲ. ಎಸ್. ಆ ದೃಷ್ಟಿಯಿಂದ ನಾನು ಕೆಲವೊಂದು ಕೌಶಿಕ್ ಮಹಾರಾಜನ ಕಲ್ಪನೆಯಲ್ಲಿ ಒಂದು ಕಮರ್ಷಿಯಲ್ ಹಾಡು ಹಾಕಿದೆ, ಮಧುರ ಕಂಠದ ಕೋಗಿಲೆ ಅಂತ. ಅದು ಯಾಕಂದರೆ ಕಮರ್ಷಿಯಲ್ ಯಾಕೆ ಬಂತು ಅದು ಯಾರೂ ಪ್ರಶ್ನೆ ಮಾಡಿಲ್ಲ. ರಾಜಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿಲ್ಲ. ಇಲ್ಲ, ರಾಜನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿದ್ದೀನಿ. ಅವನು ಕನಸು ಕಾಣ್ತಾನೆ, ಅವ್ನು ಕನಸಿನಲ್ಲಿ ಏನಾದರೂ ಅವನು ರಸಿಕ ಅವನು. ಹೌದು, ಅವನಿಗೆ ಅಕ್ಕನ ಬಗ್ಗೆ ಆ ಭಾವನೆ ಇತ್ತು. ಮತ್ತು ನಾವು ರಾಜನ್ ಇಲ್ಲೂ ಕಾಮುಕ ಅಂತ ಬಳಸಿಲ್ಲ, ಆ ಪದನೂ ಬಳಸಿಲ್ಲ, ಆ ಥರದ ಅವನು ನುಡಿಸಿಲ್ಲ. ಯಾಕಂದ್ರೆ ಅವನೊಬ್ಬ ಬ್ರಹ್ಮಚಾರಿ, ಮದುವೆನೇ ಮಾಡ್ಕೊಳ್ಬಾರ್ದು ಅಂದ್ಬಿಟ್ಟು ಕೌಶಿಕ್ ಮಹಾರಾಜ ಅವನು ಬ್ರಹ್ಮಚಾರಿ ಆಗಿದ್ದನು ಅಂತ ಕೆಲವೊಂದು ಕಡೆ ನಮ್ಗೆ ಸಿಗುತ್ತೆ. ಅದು ಇವರಿಗೆ ಕೆಲವೊಬ್ರಿಗೆ ನಿಲ್ಕಿಲ್ಲ ಅದು ಸರಿಯಾಗಿ. ಅಂದರೆ ಅವನು ಎಷ್ಟು ವರ್ಷ ಬ್ರಹ್ಮಚಾರಿ ಅಂದ್ರೆ ಎಷ್ಟೊಂದು ವರ್ಷ ಮದುವೆನೇ ಆಗಿಲ್ಲ ಅಂದರೆ ರಾಜ ಆಗಬೇಕಾದ್ರೆ 30-40 ವರ್ಷ ಬೇಕು.
ಅದಕ್ಕಿಂತ ಕಮ್ಮಿ ಇದ್ರೆ ಅವ್ನು ರಾಜ್ಕುಮಾರ್ ಆಗಿರ್ತಾನೆ. ಈಗ ರಾಜ ಆಗಬೇಕಾದ್ರೆ ಒಂದು 30-40 ಒಂದು ಪಾಂಡಿತ್ಯ ವಿದ್ಯೆಗಳು ಕಲಿತು ಒಂದು ಸೀನಿಯರ್ ಆಗಬೇಕಾದ್ರೆ ಎಲ್ಲ ವಿದ್ಯೆ ಪಾರಂಗತ ಆಗಬೇಕಾದ್ರೆ ಒಂದು 35-40 ವರ್ಷಕ್ಕೆ ಬಂದಿರ್ತಾನೆ ರಾಜ. ಪ್ರತಿ ರಾಜರು ಅಷ್ಟು ವಯಸ್ಸಿನೆಲ್ಲ ಬಂದಿದ್ದಾರೆ. ಅದ್ರ ಮೇಲೆ ಒಂದು ಬ್ರಹ್ಮಚಾರಿಯಾಗಿದ್ದ ರಾಜ ಆದ್ರೂ ಒಂದು 50 ಅದು ನನ್ನ ಏಜು ಹೋಲಿಕೆ ಆಯ್ತದೆ ಅಲ್ಲಿಗೆ. ಅದಕ್ಕೆ ಒಬ್ಬ ಬರೀತಾನೆ ಇವನು ತಂದು ಒಂದು ಆಸೆ ತೀರ್ಸ್ಕೊಳ್ಳಿಕ್ಕೆ ಸಿನಿಮಾ ಮಾಡೋನೆ, ರಾಜನ ಪಾತ್ರ ಮಾಡೋನೆ ಅಂತ. ನಿಮ್ಮ ಉದ್ದೇಶ ಅದು ಇರಲಿಲ್ಲ, ಅಕ್ಮಾದೇವಿನ ಹೈಲೈಟ್ ಮಾಡೋದಿತ್ತು. ಹೌದೌದು. ನಿಮ್ಮನ್ನು ರಾಜನ ಪಾತ್ರ ಹೈಲೈಟ್ ಮಾಡೋದಾಗಲಿ, ನೀವು ಆ ಸಿನಿಮಾದಲ್ಲಿ ಪಾರ್ಟ್ ಮಾಡೋ ನಿಮ್ಗೆ ಮನಸ್ಥಿತಿ ಆಗಲಿ ಇರಲಿಲ್ಲ ಸರ್. ಸಹಜವಾಗಿ ನೀವು ನಿಮ್ಮ ಸಿನಿಮಾ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀರಿ. ಹಾಗೆ ಇವತ್ತು ಅಕ್ಮಾದೇವಿ 50 ದಿನ ಅಂದ್ರೆ ಅದೇನು ಸಣ್ಣ ಯಶಸ್ಸೇನಲ್ಲ. ಒಂದು ದಿವ್ಸ ಓಡ್ತಾ ಇಲ್ಲ ಸರ್, ಒಂದು 100,000 ಕೋಟಿದು ಸಿನಿಮಾಗಳು ಬರ್ತಿವೆ. ಅಂದೆಲ್ಲ ಕೋಟಿ ಒಳಗಿನ ಸಿನಿಮಾ 100 ಕೋಟಿ ಇಲ್ಲಿ 1 ಕೋಟಿ ಇಲ್ಲಿ ಸರ್. 100 ಕೋಟಿ ಸಿನಿಮಾಗಳಿಗೆ 10 ಟಿಕೆಟ್ ಇಲ್ಲ. ನಮ್ಮ ಸಿನಿಮಾ 2-3 ಸಂಡೇ ಹೌಸ್ಫುಲ್ ವಾಪಸ್ ಬಂದವ್ರು. 100 ಜನ ವಾಪಸ್ ಬಂದಾರೆ ಸರ್, ಟಿಕೆಟ್ ಸಿಗದೆ ಬಂದಾರೆ. ದೊಡ್ಡ ಯಶಸ್ವಿ ಇಲ್ಲ ಸರ್ ಇಲ್ಲಿ. ಹೌದು, ನನಗೆ ಪೂರ್ತಿನೂ ದುಡ್ಡು ಬರದೇ ಇರ್ಬೋದು, ಅದು ಬರುತ್ತೆ ನನಗೆ ಗೊತ್ತಿದೆ. 100% ಬರುತ್ತೆ ದುಡ್ಡು, ಇನ್ನೂ ಬಂದಿಲ್ಲ. ಬಟ್ ನಮ್ಮ ಬೀದರ್ನಲ್ಲಿ ಕನ್ನಡ ಸಿನಿಮಾ ನೋಡೋದೇ ಇರೋ ಟಾಕೀಸ್ನಲ್ಲಿ ಅದರಲ್ಲಿ 108 ತಕರಾರು ಹೇಳೋ ಸ್ವಾಮಿಗಳ ಮಧ್ಯದಲ್ಲಿ ಜನಸಾಮಾನ್ಯ ಬಂದು ನೋಡೋರು. ಮತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಬಸವ ತತ್ವ ಸಂಘಟನೆಗಳು ಸ್ವಲ್ಪ ಜೋರಾಗಿವೆ ಇಲ್ಲಿ, ಜೋರಾಗಿದೆ ಸರ್. ಅವರೆಲ್ಲ ಶರಣರೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಚಂದ್ರಶೆಟ್ಟಿ ಇರ್ಬೋದು, ಆಮೇಲೆ ಅಲ್ಲಂ ಪ್ರಭು ಇರ್ಬೋದು. ಅಲ್ಲಂ ಪ್ರಭು ದೊಡ್ಡ ನಮಗೆ ಸೋರ್ಸ್ ಅವತ್ತು. ಹೆಚ್ಚು 250 ಜನರನ್ನ ಟಿಕೆಟ್ ನಾನು ಕೊಟ್ಬಿಟ್ಟು ನೋಡ್ತಿರೋದು ಕಡಿ ಬಂದು ನಿಂತಿರೋರು ಸರ್. ಆಮೇಲೆ ತುಂಬ ಜನ ಸೌಕರ್ಯ ಇದ್ದಾರೆ, ಬರೀ ಅವ್ರು ಹಾರ ಹಾಕ್ಸ್ಕೊಳಕ್ಕೆ ಮಾತ್ರ ಅದು ಸೂಟಾಗಿದ್ದಾರೆ. ಎಷ್ಟೊಂದು ಇದ್ರ ಮೇಲೆಲ್ಲ ಅವರೇ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ, ಹೆಂಗೆ ಹಾಕ್ಸ್ಕೊತಾರೆ ಗೊತ್ತಿಲ್ಲ, ಮಾತಾಡೋಕ್ಕೂ ಬರಲ್ಲ, ಮತ್ತೊಂದು ಇಲ್ಲ, ಏನೂ ಇಲ್ಲ, ಕಂಪಲ್ಸರಿ ಹಾಕ್ಸ್ಕೊಳ್ತಾರೆ. ಅಂಥವ್ರು ಒಂದು 10 ಟಿಕೆಟ್ ಕೊಟ್ಟು ನೋಡ್ಸೋಂಥದ್ದು ಯೋಗ್ಯತೆ ಒಬ್ರಿಗೂ ಇಲ್ಲ. ಅವರೇ ಬೇರೆದು ಟಿಕೆಟ್. ಸಾಹಿತ್ಯ ಪರಿಷತ್ತಿನ ಚಂದ್ರಶೆಟ್ಟಿ ಅವ್ರು ನೀವು ಬೆಂಬಲ ಮಾಡಿದ್ರೆ? ಅವರು ಎಲ್ಲ ಬಂದಿದ್ದಾರೆ, ಬಟ್ ಎಲ್ಲಕ್ಕಿಂತ ಬೆನ್ನೆಲುಬಾಗಿ ನಿಂತಿರೋ ನಮಗೆ ಅಲ್ಲಂ ಪ್ರಭು ಸರ್. ಅಲ್ಲಂ ಪ್ರಭು ಅವರು ಮಾಡಬೇಕಾದ ಅಂದ್ಕೊಂಡಿದ್ದು ಸುರೇಶ್ ಚಂದ್ರಶೆಟ್ಟಿ ಅವರು ಒಂದು 2-3-4 ಫಂಕ್ಷನ್ದಲ್ಲಿ ತುಂಬ ಪುಸ್ತಕ ಸಂತೆ ಇರ್ಬೋದು, ಆಮೇಲೆ ಇನ್ನೂ ಒಂದು 2-3 ಕಾರ್ಯಕ್ರಮ ಆಯಿತು, ಅದರ ವಚನ ವಿಜಯೋತ್ಸವ ಇತ್ತು, ಅದೆಲ್ಲ ಫುಲ್ ಆ ಕಡೆ ಬ್ಯುಸಿಯಾಗಿ ಇದು ಮಾಡಿದ್ರು. ಬಟ್ ಇವರು ಅಲ್ಲಮ ಪ್ರಭು ಏನಂತಂದ್ರೆ ಅವರು ಸುರೇಶ್ ಚಂದ್ರಶೆಟ್ಟಿನೂ ಮಾಡಿದ್ದಾರೆ. ಅವ್ರು ಬಂದರೆ ಇನ್ನೂ ತುಂಬಾ ಜಾಸ್ತಿನೂ. ಬಲ್ಲೂರು ಮತ್ತು ಬಲ್ಲೂರವ್ರದ್ದು ಸಿಸ್ಟರ್ ಇದು ವೈಫ್ ಸರ್, ವಿದ್ಯಾವತಿ ಬಲ್ಲೂರು. ಮತ್ತು ಅವರು ಇಡೀ ಬೀದರ್ದಲ್ಲಿ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಥಿಯೇಟ್ರಿಗೆ ಬರೋಕ್ಕೆ ಮಾಡಿರೋರು ದಂಪತಿಗಳು ಸರ್. ಹೌದು, ಅವರು ಕೂಡ 100% ಸರ್, ಒಪ್ಕೋಬೋದು ಅವ್ರನ್ನ. ಅಷ್ಟೊಂದು ಮಾಡೋದು ಒಂದು ವೃತ್ತಿದಲ್ಲಿದ್ದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ ಎಲ್ಲ ಬರೆಯೋದೇ ಕೆಲಸ ಮಾಡೋರು 2 ಗಂಟೆ ಆಡ್ತೀವಿ. ಮತ್ತು ಈ ಅಕ್ಕನ ಬಳಗ ಮತ್ತೊಂದು ಇನ್ನೊಂದು ಎಲ್ಲ ಕಡೆನೂ ವಿದ್ಯಾವತಿ ಹಾಕೋರು ತುಂಬಾ ಪ್ರಯತ್ನ ಮಾಡಿಬಿಟ್ಟು ನಮ್ಮ ಕೈಲೆಲ್ಲ ಆಗ್ತಿರ್ಲಿಲ್ಲ ಸರ್. ಈ ಯಶಸ್ ನಮ್ದಿಲ್ಲ. ಸಿನಿಮಾ ನಾವು ಮಾಡ್ಬೋದು, ಯಶಸ್ ಅವರು ಏನು ಈ ಬಸವಪರ ಸಂಘಟನೆ ಅಥವಾ ಅಕ್ಕನದು ಸಿನಿಮಾ ಅಂದ್ಕೊಂಡು ಕೆಲವೊಬ್ಬರು ತುಂಬ ಏನು ವರ್ಕ್ ಮಾಡಿದ್ದಾರೆ, ಅವ್ರದಿಂದ ಓಡಿದ್ದೇವೆ, ನಂದಿಂದೇ ಓಡಿದೆ ಅಂತ ನಾವು ಹೇಳ್ಕೊಳಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಮುಂದಿನ ಯೋಜನೆಗಳು, ಕನಸುಗಳು ಏನು ಇಷ್ಟು ಸರ್? ನಿಮ್ಮ ತಲೆಯಲ್ಲಿ ಯಾವ್ದಾರ ಸಬ್ಜೆಕ್ಟ್ ಇದೆ? ಯಾವ್ದಾರ ಸಬ್ಜೆಕ್ಟ್? ಈಗ ಎರಡೂ ಮಾಡ್ತೇನೆ. ಮೊದಲು ಯಾವ್ದು ಸ್ಟಾರ್ಟ್ ಮಾಡಬೇಕು ಅಂತ, ಒಂದು ರಜಾಕಾರ್ ಹತ್ಯಾಕಾಂಡ, ಆಮೇಲೆ ಇನ್ನೊಂದು ಅನುಭವ ಮಂಟಪ. ಎರಡೂ ಕಥೆನ ನಮ್ಮ ಚೇಂಬರ್ಗೆ ಒಪ್ಪಿಸಿದ್ದೀನಿ. ಅದು ರಿಜಿಸ್ಟ್ರೇಷನ್ ಆಗಿದೆ ಕಥೆನೂ. ಅದು ಒಂಥರ ನಾನು ಏನೇನು ಹೇಳಿದ್ದೇನೋ ಅದು ಕೆಲವೊಂದು ಕ್ಲಾರಿಫಿಕೇಷನ್ ಕೇಳಿದೆ, ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೂಟಿ ಒಂದೇ ಬಾಕಿ ಇದೆ ಇವಾಗ, ಅಂದರೆ ಚಿತ್ರೀಕರಣ ಮಾಡೋದು ಬಿಟ್ಟರೆ ಅದೆಲ್ಲದಕ್ಕೂ ಅವೆರಡು ಸಿನಿಮಾಗೆ ರೆಡಿ ಆಗಿದೆ. ಮೊದಲು ಯಾವ್ದು ಮಾಡ್ತೀನಿ ತಿಂಗಳಲ್ಲಿ ನಾನು ಡಿಸೈಡ್ ಮಾಡ್ತೀನಿ. ಇದಕ್ಕೆ ಬಜೆಟ್ಟು ಮತ್ತು ಯಾವ ರೀತಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಸರ್? ಅನುಭವ ಮಂಟಪ ನಂದೇ ಇರುತ್ತೆ. ಬೇರೆಯವರು ಒಂದು ವೇಳೆ ಸಪೋಸ್ ಬಂದಿದ್ದರೆ ವೆಲ್ ಆ್ಯಂಡ್ ಗುಡ್ಡು, ಅವರು ಡಿಸ್ಟರ್ಬ್ ಮಾಡಬಾರ್ದು. ನನಗೆ ಅದು ಮಾಡಿ ಫ್ರೀಡಮ್ ಕೊಡಬೇಕು. ಫ್ರೀಡಮ್ ಇದ್ದರೆ ಮಾಡ್ತೀನಿ, ಇಲ್ಲಿದ್ರೆ ನೀವು ಮಧ್ಯದಲ್ಲಿ ಬಂದು ಕತೆ ಕೇಳ್ತೀನಿ, ನಾನು ಏನೋ ಹೇಳ್ತೀನಿ ಅನ್ನಂಗಿದ್ರೆ ನೀವು ಬರೆಯಬೇಡಿ ಅಂತ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇರಬೇಕು. ಅಲ್ಲ, ಕತೆ ಮಾಡೋದಕ್ಕಿಂತ ಮುಂಚೆನೇ ನೀವು ಸಂಶೋಧಕರನ್ನ ಮತ್ತು ಸಾಹಿತಿಗಳನ್ನು ಅಪ್ರೋಚ್ ಆಗಿ ಕತೆ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ಬೋದೇನೋ ಅಂತ. ಭಾಳ ಒಳ್ಳೇದಾಗ್ಬೋದು ಸರ್. ಅವ್ರದ್ದು ಮಾಡಲಿಲ್ಲ ಅಂದ್ರೆ ಅವ್ರೊಂಥರ ಅವರೇ ನಮ್ಮ ವೈರಿ ಆಗ್ಬಿಡ್ತಾರೆ. ಸೊ ಅದಕ್ಕೆ ನೀವು ಸಿನಿಮಾಕ್ಕೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ. ನಾನೇ ಮಾಡ್ತೀನಿ ಸರ್. ಅಲ್ಲ, ಸಲಹೆಗಳನ್ನು ಕೇಳ್ಬೋದಲ್ಲ? ಸಲಹೆ ಎಲ್ಲರ ಹತ್ರ ಕೇಳ್ತೀನಿ ಸರ್. ಆ ಸಲಹೆಗಳಲ್ಲಿ ಸಿನಿಮಾದಲ್ಲಿ ತೊಗೊಳ್ಬೋದು, ತೊಗೊಳ್ಳೋದೇ ಇರ್ಬೋದು. ನೀವು ತೊಗೊಳ್ಳೋದೇ ಇರ್ಬೋದು. ಸಲಹೆ ತೊಗೊಂಡೇ ಮಾಡಿದ್ದೀನಿ ಸರ್. ಇಲ್ಲಿ ತನಕ ಇವು ಮಾಡಿದ್ದೇನೆ 3 ಚರಿತ್ರೆನೂ. ಅಂಬೇಡ್ಕರ್ ಸಿನಿಮಾ ಇರ್ಬೋದು, ಅವರು ಫ್ಯಾಮಿಲಿದಿಂದ ಸಲಹೆ ತೊಗೊಂಡಿದ್ದೀನಿ. ಗೌರ್ಮೆಂಟ್ ಆಫ್ ಇಂಡಿಯಾದು ಡಾಕ್ಯುಮೆಂಟ್ರಿ ಇರ್ತಲ್ಲ, ಅವೆಲ್ಲ
ಅವರಿಂದ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಂದೆಲ್ಲ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರಿಂದೆಲ್ಲ ತಿಳಿದೇ ತೊಗೊಂಡಿದ್ದೀನಿ. ಅಪ್ಪವ್ರ ಸಿನಿಮಾನು ತುಂಬ ಜನರದ್ದು ಸಲಹೆ ತೊಗೊಂಡಿದ್ದೀನಿ. ಸಲಹೆ ತೊಗೊಳ್ಳೋದೇ ಆಗಲ್ಲ, ಈಗ ಅನುಭವ ಅನ್ನೋದು ಇರ್ತಾವಲ್ಲ ಸರ್. ಸಲಹೆ ತೊಗೊಂಡು ಅವ್ನು ಇಂಪ್ಲಿಮೆಂಟ್ ಮಾಡಿದ್ರು ಮಾಡಲಿಲ್ಲ. ಹೌದು, ಸಲಹೆ ತೊಗೊಂಡು ನನಗೇನು ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಅದು ಒಂದೇ ಇಟ್ಕೊಂಡು ಮಾಡಿದ್ದೀನಿ. ಈ ಕೆಲವೊಂದು ಕಡೆ ಏನೋ ಹೇಳಿರ್ತಾರೆ, ಅಪ್ಪವ್ರು ಈಗ ಮಾಡ್ತೀನಿ ಅಂತ ಮಾಡಿಲ್ಲ ಅಂತಾರೆ, ಅದು ನಮ್ಗೆ ಬೇಕಾಗಿಲ್ಲ. ಖಂಡ್ರೆಯವರು ಅವರು ಸಂಸ್ಥೆನ ಅಪ್ಪವರಿಂದ ಕಿತ್ಕೊಂಡ್ರು ಅಂತ ಹೇಳ್ತಾರೆ, ಅದು ಖಂಡ್ರೆಯವ್ರ ಬಗ್ಗೆ ನಂಗೆ ಹೇಳೋದು ಅದು ಬೇಕಾಗಿಲ್ಲ. ನಿಮ್ಗದು ಮಹತ್ವ. ನಮಗೆ ಹೀರೋಯಿಸಮ್ ಕ್ಯಾರೆಕ್ಟರ್ ಏನು ಹೋಗ್ಬೇಕಂದ್ರೆ ನಾಯಕನ ಪಾತ್ರ ಒಂದು ಎಲ್ಲರೂ ಒಪ್ಪತ್ತರದಲ್ಲಿ ಹೋಗ್ಬೇಕು ಅದು. ಮತ್ತು ಅವರು ಮಾಡಿರೋ ಕಾಂಟ್ರವರ್ಸಿ ಮಾಡೋದು ಬೇಕಾಗಿಲ್ಲ. ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಆ ವ್ಯಕ್ತಿಗೆ ನಾವು ಮಹತ್ವ ಕೊಡಬೇಕಲ್ಲ ಸರ್. ಎಲ್ಲಾದ್ರೂ ವ್ಯಕ್ತಿತ್ವನೇ ಹಾಳಾಗೋಯ್ತದೆ ಅಲ್ಲಿಗೆ. ಈಗ ನಮಗೆ ತುಂಬ ಜನ ಹೇಳ್ತಾರೆ ಅಪ್ಪರದ ಬಗ್ಗೆ, ಎಲ್ಲರೂ ಕಾಂಟ್ರವರ್ಸಿನೇ ಹೇಳ್ತಿದ್ರು, ಯಾರೂ ಕರೆಕ್ಟಾಗಿ ಹೇಳ್ತಿಲ್ಲ. ಸತ್ಯ ಇದ್ರೂ ಇರ್ಬೋದು, ಬಟ್ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಮಾಡೋಂಗಿದ್ರೆ ಅದು ನಾಯಕತ್ವ ಅಂತದ್ದು ಪಾತ್ರಕ್ಕೆ ಅನ್ಸ್ಕೊಳ್ಳಲ್ಲ. ಹೀರೋ ಆಗಿ ಮಾಡ್ಬೇಕು. ಹಾಂ, ಅಪ್ಪವ್ರು ಫೈಟ್ ಮಾಡಲಿಲ್ಲ ಏನು ಅಂತ ಕೇಳಿ, ಅಷ್ಟೊಂದು ಅಪ್ಪವ್ರು ಫೈಟ್ ಮಾಡಿದ್ರು, ಖಂಡ್ರವ್ರಿಗೆ ಬಿಟ್ಕೊಡ್ಬಾರ್ದು ಸಂಸ್ಥೆ ಅಂತಂತ. ಅದು ನಿಮ್ಮದು ತೋರಿಸ್ತಿದ್ರೇನು, ತೋರಿಸೋದು ಅನ್ನೋರು. ಆಮೇಲೆ ಅಪ್ಪವ್ರದ್ದು ಹೊಸ ಕಾರು ಪರ್ಚೇಸ್ ಮಾಡಿದ್ದನ್ನ ಖಂಡ್ರವ್ರು ಓಡಿಸಿದ್ರು, ಈ ಕಡೆ ಹೋಯ್ತು ಆ ಕಡೆ ಹೋಯ್ತು ಅಂತ ಹಿಂಗೆ ಹೇಳ್ತಿದ್ರು. ನಮ್ಗೆ ಅವೆಲ್ಲ ಕಾರದ ವಿಷಯ, ಮತ್ತೊಂದು ವಿಷಯ, ರಾಷ್ಟ್ರಪತಿಗಳದ ವಿಷಯ, ಅವ್ರು ಬಂದು ಅಮಿಣಿ ದುಡ್ಡು 5 ಲಕ್ಷ ಕೊಟ್ಟಿದ್ದು ಏನಾಯಿತು ಅಂತ ನಿಮ್ಮಲ್ಲಿ ತೋರಿಸ್ತೀರ, ಅವು ಸೀನೇ ನಮಗೆ ಬೇಕಾಗಿಲ್ಲ. ಅವೆಲ್ಲ ಅದಕ್ಕೆ ಬೇಕು ಸರ್. ಅವ್ರ ಜೀವನ ಹೆಂಗೆ ಹೋಗಿದೆ, ಯಾವ ಥರದಲ್ಲಿ ಹೋಗಿದೆ, ಏನೇನು ಮಾಡಿದ್ದಾರೆ, ಈಕ್ವಾಲಿಟಿಗೋಸ್ಕರ ಏನು ಮಾಡಿದ್ದಾರೆ, ಸಮಾನತೆ. ಅವರು ಮುಸ್ಲಿಮ್ದೂ ಅಪ್ಪಿಕೊಂಡ್ಬಿಟ್ಟು ಅವರಿಗೂ ಕುರುಡ್ರು ಮುಸ್ಲಿಮ್ ಇದ್ದರು, ಅವರಿಗೆ ಕೆಲಸನೇ ಸಿಗಲ್ಲ, ನೀವು ಕಾಯಕ ಮಾಡ್ಬೇಕಂತ ಅಪ್ಪರು ಹೇಳಿದ್ರು. ಅವ್ರು ಹೋಗಿ ಕೇಳಿದ್ರು ಅಂತಲ್ಲಿ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದೀನಿ, ಅಪ್ಪರು ನೀವು ಕಾಯಕನೂ ಮಾಡಂತ ಹೇಳ್ತೀರಿ, ಆಮೇಲೆ ಕೆಲಸ ಮಾಡೇ ನೀವು ದುಡ್ಡು ತಿನ್ನು ಅಂತ ಹೇಳ್ತೀರಿ, ನಮ್ಮ ಕಣ್ಣು ಕಾಣಿಸ್ತಲ್ಲ ಕೆಲಸ ಮಾಡೋಕ್ಕೆ, ನಾವು ಮುಸ್ಲಿಮರು ನಮಗೆ ಯಾರು ಕೊಡ್ತಾರೆ ಕೆಲಸ ಅಂತ ಕೇಳಿದ್ರೆ ಅವರು ಇದು ಮಾಡಿದ್ರಂತೆ ಸರ್, ಅದೇನು ಬೀಸೋದು ಕಲ್ಲಿದ್ದು. ಈಗ ನಾನು ಮುಸ್ಲಿಂ ಫಂಡ್ ಸಂಗ್ರಹ ಮಾಡಿಬಿಟ್ಟು ಕಾಳು ಕಡ್ಡಿ ಅದು ಇದೆಲ್ಲ ಸಂಗ್ರಹ ಮಾಡ್ಕೊಂಡು ಬರ್ತೀನಲ್ಲ, ನೀವು ಆ ಕಲ್ಲು ಮುಂದೆ ಕೂತ್ಕೊಂಡ್ರೆ ಅದಕ್ಕೆ ಹಿಡಿದ್ರೆ ಸಾಕು ತಿರುಗಿಸ್ಬೋದಲ್ಲ, ಬೀಸ ಕೆಲಸ ಮಾಡಿರಿ ಹೋದ್ರಂತ. ಅದಕ್ಕೆ ಒಂದು 2 ಕ್ಯಾರೆಕ್ಟರ್ಗಳು ಅದು ಮಾಡಿದೆ. ಅದು ಭಾರಿ ಸಿನಿಮಾದಲ್ಲಿ ಎಫೆಕ್ಟಿವ್ ಆಗಿ ಬಂತು ಸರ್. ಅಪ್ಪರೇ ನೀವು ನಮಗೆ ಹಿಂಗೆ ಕೊಡ್ರು. ನಮ್ಮ ರವಿಚಂದ್ರನ್ ಸಿನಿಮಾದಲ್ಲಿ ಒಬ್ಬರು ಸ್ಟಿಲ್ ಫೋಟೋಗ್ರಾಫರ್ ನಾಗರಾಜ್ ಅಂತ ಭಾರಿ ಚೆನ್ನಾಗಿ ಮಾಡಿರೋದು ಪಾತ್ರನ. ಕಣ್ಣು ಪೂರ್ತಿ ಗುಡ್ಡೆಗಳ ಮೇಲೆ ಮಾಡಿಬಿಟ್ಟು ಹಿಂಗೆ ಅಲ್ಲಕ್ಕೆ ಹೆಂಗೆ ಕೈ ಮುಗಿತಾರೋ ಹಂಗೆ ಕೈ ಮುಗ್ಕೊಂಡು, ಅಪ್ಪರೇ ನೀವು ನಮ್ಮ ಬಾಳಿಗೆ ನೀವು ದೇವರು, ನೀವು ನಮ್ಗೆ ಜೀವನ ಕೊಟ್ಟಿದ್ರಿ, ಕಣ್ಣಿಲ್ಲದೆ ಇದ್ರೂ ನಾವು ಕೆಲಸದಲ್ಲಿ ನಮ್ಗೆ ಕಣ್ಣು ಕೊಟ್ಟಿದ್ರಿ, ನಾವು ಕಾಯಕ ಅನ್ನೋದು ಕಲಿಸ್ಕೊಟ್ಬಿಟ್ಟಿದ್ರಿ, ಇದಕ್ಕಿಂತ ದೊಡ್ಡ ನಮ್ಗೆ ಏನಪ್ಪರೇ ಅನ್ನೋ ಥರದಲ್ಲಿ ಅವರು ಹೇಳೋದು. ಇಂಥವೆಲ್ಲ ಕೆಲವೊಂದು ಹರ್ಟ್ ಟಚ್ ಬರ್ತಾರೆ ಸರ್. ಸೊ ಈಗ ನೀವು ಈ ಸಿನಿಮಾ ಪಯಣವನ್ನೇ ನಿಮ್ಮ ಉದ್ಯೋಗದ ಜೊತೆಗೆ ಸಿನಿಮಾನ ಮುಂದುವರಿಸ್ಕೊಂಡು ಹೋಗ್ತಾರೆ ಹೆಂಗೆ? ಹೌದು, ಉದ್ಯೋಗ ಒಂದು ಕಂಟಿನ್ಯೂ ಇದೆ ಸರ್. ಕಾಂಟ್ರಾಕ್ಟ್ ಉದ್ಯೋಗ ಕಂಟಿನ್ಯೂ? ಕಾಂಟ್ರಾಕ್ಟ್ ಇಲ್ಲ ಸರ್. ನಾನು ಇವಾಗ ಇಲ್ಲಿ ಬೀದರ್ನಲ್ಲಿ 2 ಲೇಔಟ್ ಮಾಡಿದ್ದೀನಿ. ಯಾವ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಈ ಕಡೆ ಒಳ್ಳೆ ಸೂಪ್ ಮಾಡಿದ್ನೋ, ಈಗ ಒಂದು 13 ಎಕರೆದು ಲ್ಯಾಂಡ್ನಲ್ಲಿ ಇದು ಮಾಡಿದ್ದೀನಿ. ಅರ್ಧ ಮುಗಿದೋಗಿದೆ, 2 ಲೇಔಟು. ಬಂದಿನ ದುಡ್ಡು ಇದು ನಂದು ಹೊಲ, ಇದು ನನ್ನ ಪ್ರಾಪರ್ಟಿ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಬದಲಾಗಿ ಇದು ನನ್ನ ಸಿನಿಮಾ ಅನ್ನಂಗೆ ಸಿನಿಮಾಗಳು ಮಾಡಿದ್ದೀನಿ. ಸಿನಿಮಾ ಮಾಡೋದು ನಿಮ್ಮ ಮಾಡಿದ್ದೀನಿ, ಶಾಶ್ವತವಾಗಿ ಉಳಿತದೆ. ಈಗ ಮನುಷ್ಯನ ದುಡ್ಡು ಅಷ್ಟೇ, ಆಸ್ತಿ ಹಣ ಹೋಗ್ಬೋದು, ನೀವು ಮಾಡಿದ ಸಿನಿಮಾ ಮತ್ತು ಒಳ್ಳೆ 100% ಉಳಿತಾವ ಅನ್ನೋ ಕಾರಣಕ್ಕೆ ತಾವು ಭಾಳಷ್ಟು ಆಸ್ಥೆಯಿಂದ ಅನೇಕ ನಿಮ್ಮ ಮನಸ್ಸಿನ ಮಾತುಗಳನ್ನು ವಚನ ಟಿವಿಯೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಮುಂದಿನ ಸಿನಿಮಾ ಜರ್ನಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಈ ಅಕ್ಕಮಹಾದೇವಿ ಚಲನಚಿತ್ರ ಗೆಲ್ಲಿಸಿದರೆ ಅನೇಕ ಶರಣರ ಚಲನಚಿತ್ರ ನಾನು ಮಾಡಲಿಕ್ಕೆ ಮುಂದಾಗ್ತೀನಿ. ದುಡ್ಡಿದ್ದರೆ ಬೇರೆ ನಾನು ಯಾವುದು ಆಸ್ತಿ ಪಾಸ್ತಿ ಮತ್ತೊಂದು ಏನು ಮಾಡಲ್ಲ, ಶರಣರ ಸಿನಿಮಾ ಮಾತ್ರ ಮಾಡ್ತೀನಿ, ನೋಡಿಸ್ತೀನಿ. ನಿಮ್ಮೆಲ್ಲರಿಗೂ ಮೆಚ್ಚುಗೆ ಪಾತ್ರನಾಗ್ತೀರಿ. ಶರಣಾರ್ಥಿ.